Hi, welcome to the new episode of Kannada Filmy podcast. And ಈ ಪಾಡ್ಕಾಸ್ಟ್ ಅಲ್ಲಿ ನಾವು ಡೈರೆಕ್ಟರ್ಸ್ ರೌಂಡ್ ಟೇಬಲ್ ಮಾಡ್ತಿದ್ದೀವಿ, ಬಟ್ ನಾಟ್ ದ ರೆಗ್ಯುಲರ್ ರೌಂಡ್ ಟೇಬಲ್ ಆಫ್ ಡೈರೆಕ್ಟರ್ಸ್ ಫ್ರಮ್ ವೇರಿಯಸ್ ಫಿಲ್ಮ್ಸ್. BTS ಅಂತ ಒಂದು ಸಿನಿಮಾ ಬರ್ತಾ ಇದೆ, ಬಿಹೈಂಡ್ ದ ಸೀನ್ಸ್ ಅಂತ. ಸೊ 5 ಕಥೆಗಳಿದೆ ಇದರಲ್ಲಿ. ಒಂದೊಂದು ಕಥೆನ ಒಬ್ಬೊಬ್ರು ನಿರ್ದೇಶಕರು ಡೈರೆಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ನಮ್ಮ ಜೊತೆ ಇದ್ದಾರೆ. ವಿ ಹ್ಯಾವ್ ಕುಲ್ದೀಪ್, ವಿ ಹ್ಯಾವ್ ಸಾಯಿ, ವಿ ಹ್ಯಾವ್ ರಾಜೇಶ್, ಪ್ರಜ್ವಲ್ ಆ್ಯಂಡ್ ಅಪೂರ್ವ ವಿತ್ ಅಸ್. ಸೊ ಮೋರ್ ಅಬೌಟ್ BTS, ಅದರ ಕ್ಯಾರೆಕ್ಟರೈಸೇಷನ್, ಅದರ ಆರ್ಟಿಸ್ಟ್, ಅದರನ್ನ USPಗಳು ಏನೇನು ಅಂತ ನೀವು ನಮ್ಮ ನೇಬರಿಂಗ್ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿರ್ತೀರ. ಸೊ ವಿಲ್ ನಾಟ್ ಟಚ್ ಅಪಾನ್ ದ ಸೇಮ್ ಟಾಪಿಕ್ಸ್, ಲೆಟ್ ಇಟ್ ನಾಟ್ ಬಿ ರಿಪಿಟೇಟಿವ್ ನಿಮಗೆ ಅಂತ. ವಿಲ್ ಟಚ್ ಅಪಾನ್ ಅದರ್ ಪೋಸ್ಟ್ ಫಸ್ಟ್ ಕಾಪಿ ಏನೇನಾಗುತ್ತೆ, ಮಾರ್ಕೆಟಿಂಗ್ ಏನೇನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಹಂತದಲ್ಲಿ ಏನೇನಾಗುತ್ತೆ. ಸೊ ಲೆಟ್ಸ್ ಕೀಪ್ ಇಟ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಫಾರ್ಮೇಟಿವ್. And like you all know, a disclaimer, Kannada Filmy Club is completely non-monetized and we don't do paid interviews. We only call guests of the films that with whom we can resonate with. And BTS is one such film that we have been keeping a track of for a long time. And we thought, Mata Ana team jote aita. So yeah, on that note, welcome everyone. So, ಮೊದಲನೇದಾಗಿ maybe Kuldeep, Sai or anyone can add. I think if I'm not wrong, ನೀವು 8th ರಿಲೀಸ್ ಡೇಟ್ ಅನೌನ್ಸ್ ಮಾಡಿನೇ ನಿಮ್ಮ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದೀರ. ಒಂದು 8-10 days ವಿಂಡೋ ಇಟ್ಕೊಂಡು ಯು ಹ್ಯಾವ್ ಕಮ್. ಅದೇ ಡ್ಯೂ ಥಿಂಕ್ ದಟ್ ಈಸ್ ಎನಫ್ ಆರ್ ಏನೋ ಅರ್ಜೆಂಟಲ್ಲಿ ಆಗೋಯ್ತಾ, ಅಥವಾ ವಾಸ್ ಇಟ್ ಸ್ಟ್ರಾಟಜೈಸ್ಡ್, ಆರ್ ಹೌ ಆರ್ ಯು ಪ್ಲಾನಿಂಗ್ ಟು ಮೌಂಟ್ ಅ ಫಿಲ್ಮ್ ಇನ್ 8-10 days? You 18 days 12 days ಹಾಂ 14, ಬಟ್ ಅವತ್ತಿನ ದಿನ ಮತ್ತು ರಿಲೀಸ್ ಡೇನ ಬಿಟ್ಟರೆ 12 days ಅಂತ ಅನ್ಕೊಳ್ಳೋಣ. ಓಕೆ. ಸೊ 12 days ಈಸ್ ಇನಫ್. ಇಟ್ ವಾಸ್ ಕ್ಯಾಲ್ಕುಲೇಟೆಡ್. ವಿ ನ್ಯೂ, ನಮಗೆ ಗೊತ್ತಿತ್ತು ಅಷ್ಟೇ ಟೈಮ್ ಇರುತ್ತೆ ನಮಗೆ ಅಂತ. ವಿ ನ್ಯೂ ಅಬೌಟ್ 3 weeks 4 weeks ಬಿಫೋರ್ ಓನ್ಲಿ. ಇಟ್ ವಾಸ್ ಕ್ಯಾಲ್ಕುಲೇಟೆಡ್ ಬಟ್ ನಾಟ್ ಸ್ಟ್ರಾಟಜೈಸ್ಡ್. ಓಕೆ. We were compelled to do that by certain forces. I will not touch that. ಓಕೆ. ಬಟ್ ಯಾ, ಇಟ್ ಈಸ್ ಎನಫ್ ಐ ಫೀಲ್. ಏನಕ್ಕೆ ಅಂದರೆ ನಾವು ಒಂದು ಕ್ಯಾಂಪೇನ್ನ ಸಸ್ಟೈನ್ ಮಾಡ್ತೀವಿ ಅಂದರೆ ವಿ ಕಮ್ ಫ್ರಮ್ ಸರ್ಟನ್ ಮಾರ್ಕೆಟಿಂಗ್ ಭಾಗ. ಸೊ ನಾವು ಬೇರೆ ರೀತಿಯ ಒಂದು ಕ್ಯಾಂಪೇನ್ ಮಾಡ್ತೀವಿ. ಇಫ್ ಇಟ್ಸ್ ಅ ಪ್ರಾಡಕ್ಟ್ ಆರ್ ಅ ಸರ್ವಿಸ್ ಆರ್ ಅ ಪರ್ಸನಾಲಿಟಿ, ಅವ್ರಿಗೊಂದು ಕ್ಯಾಂಪೇನ್ ಸಸ್ಟೈನ್ ಮಾಡ್ತೀವಿ ಅಂತಂದರೆ ಇಟ್ ರಿಕ್ವೈರ್ಸ್ ಅ ಸರ್ಟನ್ ಬಜೆಟ್ ಆ್ಯಂಡ್ ಅ ಸರ್ಟನ್ ಕೈಂಡ್ ಆಫ್ ಪ್ರಾಸೆಸ್. ನಾವು ಆ ಕ್ಯಾಂಪೇನ್ನ ಸಸ್ಟೈನ್ ಮಾಡ್ತೀವಿ ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಇರಬೇಕಾಗುತ್ತೆ. ಎಲ್ಲ ಸಿನಿಮಾಗಳಿಗೂ ಆ ಶಕ್ತಿ ಇರೋದಿಲ್ಲ. ಕೆಲವು ನೀವು ದೊಡ್ಡ ಸಿನಿಮಾ ನೋಡಿದ್ರೆ ಅವರು ಟೈಟಲ್ ಅನೌನ್ಸ್ ಮಾಡೋಕ್ಕೆ ಮುಂಚೆನೇ ಒಂದು ಕೊಲಾಬರೇಷನ್ ಬಗ್ಗೆ ಈ ಡೈರೆಕ್ಟರು ಈ ಆಕ್ಟರ್ ಅಂದ ಟೈಮಿಂದನೇ ದೇ ವಿಲ್ ಬಿ ಪುಷಿಂಗ್ ಇಟ್ ಅಕ್ರಾಸ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ನಿಮಗೆ ಕಾನ್ಸ್ಟೆಂಟಾಗಿ ಅವ್ರು ಬರ್ತಾ ಇರ್ತಾರೆ, ಆಫ್ಲೈನಲ್ಲೂ ಕಾಣಿಸ್ಕೊತಾ ಇರ್ತಾರೆ. ಅವ್ರಿಗೆ ಆ ಶಕ್ತಿ ಇರುತ್ತೆ. ನಮ್ಮಂಥ ಸಣ್ಣ ಸಣ್ಣ ಸಿನಿಮಾಗಳಿಗೆ, BTS ಹಾಗೂ BTS ಅಂತಹ ಸಣ್ಣ ಸಿನಿಮಾಗಳಿಗೆ ಅಷ್ಟು ಶಕ್ತಿ ಇರೋದಿಲ್ಲ. ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕ್ಯಾಲ್ಕುಲೇಟಿವ್. ಈ ಲೋವರ್ ಮಿಡಲ್ ಕ್ಲಾಸ್ ಮನೆ ಮಕ್ಕಳು ಡಾಕ್ಟರ್ ಓದಾಗ್ಬೋದಂಗೆ ಅವ್ರ ಪಾಪ ಪ್ರತಿಯೊಂದು ಬಫ್ ಶೀಟ್ ತೊಗೋಬೇಕು ಅಂದ್ರೂ ಯೋಚನೆ ಮಾಡಬೇಕಾಗುತ್ತೆ, ನಾ ಈ ಬಫ್ ಶೀಟ್ ಬೇಕು ನನಗೆ ಅಂತ. ನಮ್ಮದು ಆ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಆ್ಯಂಡ್ ಆಲ್ಸೋ ಐ ಪರ್ಸ್ನಲಿ ಫೀಲ್ ನಮ್ಮದು ಅಟೆನ್ಷನ್ ಡೆಫಿಸಿಟ್ ಇದು ಅದ್ಭುತವಾಗಿದೆ ಇವಾಗ. ಇಟ್ ಈಸ್ ಕಾನ್ಸ್ಟೆಂಟ್ಲಿ ಡಿಮಿನಿಷಿಂಗ್ ಆಲ್ಸೋ. ನಮಗೆ ಒಂದು ರೀಲ್ ಸಿಗುತ್ತೆ ಅಂದರೆ ಇಫ್ ದ ರೀಲ್ ಈಸ್ ಆಫ್ 15 seconds, ದೇ ವಿಲ್ ರೈಟ್ ದರ್ ವೇಟ್ ಫಾರ್ ದ 15 second ಅಂತ. ಬಿಕಾಸ್ ವಿ ಡೋಂಟ್ ವೇಟ್ ಫಾರ್ ದ 15 second. ಇಲ್ಲ ರೀಲ್ 5 ಸೆಕೆಂಡಲ್ಲಿ ನಂಗೆ ಅವ್ರು ಸೆಕೆಂಡ್ ದ ಒನ್ attention span is diminishing is what you're telling. Constantly diminishing. My own, I'm not saying somebody else. But on the contrary, there is binge watch culture also, no? Wherein we watch content for 10-12 hours. Yeah, because you have started something and you're hooked to that. Okay. Marketing is something I'm not constantly telling my film. Because you're constantly seeing me somewhere. ನಾನು ನಿಮ್ಮನ್ನು ಕಾನ್ಸ್ಟೆಂಟಾಗಿ ನೋಡೋ ಥರ ಮಾಡಬೇಕು ಅಂತ ನಾನು ಅಷ್ಟು ಇದಿರಬೇಕು. ಮಟೀರಿಯಲ್ ಐ ಶುಡ್ ಹ್ಯಾವ್ ಸೋ ಮಚ್ ಆಫ್ ಮನಿ ಆರ್ ಐ ಶುಡ್ ಬಿ ಬಂಬಾರ್ಡಿಂಗ್ ಯು ವಿತ್ ದ ಸೇಮ್ ಇಂಟೆನ್ಸಿಟಿ ಇನ್ ಅ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ನಾನು ಎರಡನ್ನೂ ಮಾಡ್ತೀನಿ ಅಂದರೆ ನಮ್ಮಲ್ಲಿ ಲೈಕ್ ಐ ಸೆಡ್ ಅರ್ಲಿಯರ್ ಶಕ್ತಿ ಇರಬೇಕಾಗುತ್ತೆ. ಸೊ ಇದಿಷ್ಟು. So keeping mainly the resource and budget in mind is why you decided a 12 days campaign. In a way, yes. Okay. Could you want to add on to that, Sai? ಆ್ಯಂಡ್ ಆಲ್ಸೋ ಇನ್ನೊಂದು ಯಾವ ರೀತಿ ಅಂದರೆ, ಸೊ ವಾಟ್ ವಿ ಆರ್ ಪ್ಲ್ಯಾನಿಂಗ್ ಈಸ್ ಅರೌಂಡ್ 10 days ಬಿಫೋರ್ ಆ್ಯಂಡ್ ವಿ ಆರ್ ಆಲ್ಸೋ ಪ್ಲ್ಯಾನಿಂಗ್ ಫಾರ್ ಆಫ್ಟರ್ ಫ್ಯೂ ಡೇಸ್ ಆಫ್ಟರ್ ದ ರಿಲೀಸ್. ಓಕೆ. ಸೊ ಹೆಂಗಾಗುತ್ತೆ ಅಂದರೆ ಲೈಕ್ ವಿ ಹ್ಯಾವ್ ಟು ಸಸ್ಟೈನ್ ದ ಫಿಲ್ಮ್ ಫಾರ್ ಅಟ್ಲೀಸ್ಟ್ 1 week ಆರ್ 10 days ಆರ್ ಏನಾರು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದ್ರ ಮೇಲ್ಗಡೆಗೆ ಅದು ನಮ್ಮ ಕೈಯಲ್ಲೂ ಇಲ್ಲ. ಆ್ಯಂಡ್ ಮೋರ್ ಓವರ್ ಹೆಂಗೆ ಅಂದರೆ ಸಿನಿಮಾ ಇಫ್ ಇಟ್ ಕನೆಕ್ಟ್ಸ್ ವಿತ್ ಪೀಪಲ್, ಎನಿ ಮಾರ್ಕೆಟಿಂಗ್ ಯು ಡೂ ವಿಲ್ ವರ್ಕ್.
ಅದು ಇಟ್ ಕ್ಯಾನ್ ಬಿ ಲೈಕ್ ಈವನ್ ಶಿಟ್ಟಿಯರ್ ಮಾರ್ಕೆಟಿಂಗ್ ಆಲ್ಸೋ ವಿಲ್ ಬಿ ಲೈಕ್ ಕ್ರೇಜಿ ಮಾರ್ಕೆಟಿಂಗ್ ಆಗ್ಬಿಡುತ್ತೆ. ಸೊ ಎಂಡ್ ಆಫ್ ದ ಡೇ ದ್ಯಾಟ್ ಓನ್ಲಿ ಮ್ಯಾಟರ್ಸ್. ಬಟ್ ನನಗೇನು ಅನ್ಸೋದು ಅಂದರೆ ಫ್ರಮ್ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೌ ಡು ವಿ ಪೊಸಿಷನ್ ದ ಫಿಲ್ಮ್ ಟು ಆಡಿಯನ್ಸ್. ಸೊ ಲೈಕ್ ಅಂದರೆ ಈಗ ಸಿನಿಮಾ ನೋಡೋಕೆ ಬಂದಾಗ ಅವ್ರಿಗೆ ನಾವು ಯಾವ ರೀತಿ ಅದನ್ನು ಪೊಸಿಷನ್ ಮಾಡಿರ್ತೀವಿ, ಓಕೆ ಇದು ಈ ಥರ ಸಿನಿಮಾ ವಿ ಕ್ರಿಯೇಟ್ ಫ್ಯೂ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಅಂತ ನಾನು ಐ ಥಿಂಕ್ ಇಟ್ ವುಡ್ ಬಿ ಅ ರಾಂಗ್ ವರ್ಡ್. ಬಟ್ ಅವರ ಸಿನಿಮಾನ ಯಾವ ಒಂದು ದೃಷ್ಟಿಕೋನದಲ್ಲಿ ನೋಡ್ಕೊಂಡು ಬರಬೇಕು. ಇವಾಗ ನಾವು ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಇದನ್ನು ನಾವು ಮುಂಚೆನೇ ನೋಡಿದ್ದೀವಿ, ಟ್ರೈಲರು ಹಿಂಗೆ ಓಹೋ ಅಂತೆಲ್ಲ ಇರುತ್ತೆ. ಸೊ ಜನಕ್ಕೆ ನಾವು ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ, ಸಿನಿಮಾ ಇನ್ನೊಂದೇನೋ ಆಗಿರುತ್ತೆ. ಅದು ಈವನ್ ದ್ಯಾಟ್ ಇಫ್ ದಟ್ ಸಿನಿಮಾ ಇಸ್ ಗುಡ್ ಆಲ್ಸೋ ಅದು ಇದಾಗ್ಬಿಡುತ್ತೆ, ಬಿಕಾಸ್ ದೇ ಆರ್ ಕಮಿಂಗ್ ವಿತ್ ಅ ಡಿಫ್ರೆಂಟ್ ಮೈಂಡ್ ಸೆಟ್ ಆ್ಯಂಡ್ ಇದರಲ್ಲಿ ಇದಾಗುತ್ತೆ. ಸೊ ನಮಗೂ ಆ ಥರ ನೋಡ್ರಿ, ಈ ಸಿನಿಮಾ ಇದಕ್ಕೆ ದಿಸ್ ಇಸ್ ಎವ್ರಿಥಿಂಗ್ ಈಸ್ ನ್ಯೂ. ಅಂದರೆ ಈವನ್ ಮಾರ್ಕೆಟಿಂಗ್ ಟರ್ಮ್ಸಲ್ಲೂ ನಮಗೆ ಕೇಸ್ ಸ್ಟಡೀಸ್ ಆ ಥರ ಯಾವುದೂ ಇಲ್ಲ, ಅಥವಾ ಈ ಥರ ಮಾಡ್ಬೋದು ಹಿಂಗೆ ಯಾವುದೂ ಇಲ್ಲ. ನಾವು ಕೂಡ ಎಕ್ಸ್ಪೆರಿಮೆಂಟೇ ಮಾಡ್ತಿರೋದು. ಬಟ್ ಮೋರ್ ಓವರ್ ನಾವು ಹೆಂಗೆ ಮಾಡ್ತೀವಿ ಅಂದರೆ ನಮ್ಮದು ಬ್ರ್ಯಾಂಡ್ ಪೊಸಿಷನಿಂಗ್ ಏನು ಮಾಡಬೇಕಂತ ವಿ ಹ್ಯಾವ್ ಅ ಕ್ಲಾರಿಟಿ ಆನ್ ದ್ಯಾಟ್. ಸೊ ಆದಷ್ಟು ನಾವು ನಮ್ದು ಏನು ಬೇರೆ ಬೇರೆ ಚಾನಲ್ಸ್ ಇದೆ, ಇವಾಗ ಯೂಟ್ಯೂಬ್ ಇಂಟರ್ವ್ಯೂಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಫ್ಲೈನ್ ಎನಿಥಿಂಗ್. ಸೊ ಈ ಪೊಸಿಷನಿಂಗ್ ಹಿಂಗೆ ಮಾಡೋಣ. ಸೊ ಅದು ಹೆಂಗೆ ಅಂದರೆ ಜಾವ್ಲಿನ್ ಎಸ್ದಂಗೆ, ಅಂದರೆ ಇಫ್ ದ ಏರ್ ನಮಗೆ ಉಲ್ಟಾ ಹೊಡಿತಿದೆ ಅಂದರೆ ನೀವು ಎಷ್ಟೇ ಫೋರ್ಸಲ್ಲಿ ಎಸ್ದರೂ ಅದು ಹೋಗಲ್ಲ. ಆ್ಯಂಡ್ ಒಂದು ಡೀಸೆಂಟ್ ಇದರಲ್ಲಿ ಎಸ್ದು ಗಾಳಿ ಎಲ್ಲನೂ ನಮಗೆ ಹೆಲ್ಪಲ್ಲಿದ್ದರೆ ಇಟ್ ವಿಲ್ ಗೋ. ಸೊ ಆ ಥರ ಅಂದರೆ ಎಸೆಯೋದು ಫೋರ್ಸಲ್ಲಿ ಎಸಿತೀವಿ. ಸೊ ಅದು ಹೆಂಗೆ ಎಲ್ಲನೂ ಸುತ್ತಮುತ್ತ ಇರೋದು ಹೆಂಗೆ ನಮಗೆ ಹೆಲ್ಪ್ ಆಗುತ್ತೆ, ಅದ್ರ ಮೇಲೆ ಮೇಜರ್ ಇದು ಹೋಗುತ್ತೆ. ಸೊ ಅಟ್ಲೀಸ್ಟ್ ಬ್ರ್ಯಾಂಡ್ ಪೊಸಿಷನಿಂಗು ನಮ್ಮ ಇರೋ ಬಜೆಟಲ್ಲಿ ಇದನ್ನು ಹೆಂಗೆ ಯಾರಿಗೆ ಹೆಂಗೆ ಅಲೋಕೇಟ್ ಮಾಡಬೇಕು, ರೆಸ್ಪಾನ್ಸಿಬಿಲಿಟೀಸ್ ಯಾವ ಥರ ಕೊಡಬೇಕು, ಮಾರ್ಕೆಟಿಂಗ್ ಪೊಸಿಷನ್ ನಾನು ಸದ್ಯಕ್ಕೆ ನಾವು ಅದರಲ್ಲಿ ಇವಾಗ ಐ ಥಿಂಕ್ ವಿ ಹ್ಯಾವ್ ಅ ಕ್ಲಾರಿಟಿ ಆ್ಯಂಡ್ ವಿ ಆರ್ ಡೂಯಿಂಗ್ ಆನ್. ಹೇಗೆ ಸೆಗ್ರಿಗೇಟ್ ಮಾಡ್ಕೊಂಡಿರಾ ಹೇಳ್ಬೋದಾ, ಏನಾದ್ರು ಓವರ್ ವ್ಯೂ ಬ್ರೀಫ್ ಆಗಿ ಯಾವುದ್ರ ಬಗ್ಗೆ? ಅಂದರೆ ಈ 10 ಡೇಸಲ್ಲಿ ಏನೇನು ಮಾಡ್ಬೋದು ಅಂತ. ಹಾಂ ಸೊ ಮೇಜರ್ಲಿ ಸಿನಿಮಾದು ಕೊಲ್ಯಾಟ್ರಲ್ಸ್ ಅಂದರೆ ಟೀಸರ್, ಟ್ರೇಲರ್, ಲಿರಿಕಲ್ ಸಾಂಗು. ಅದು ಬಿಟ್ಟರೆ ಸೇಮ್ ಅಂದರೆ ಈಗ ಮೀಮ್ಸು ಅದು ಇದು ತುಂಬ ಇದು ಟ್ರೆಂಡಿಂಗಲ್ಲಿದೆ. ಸೊ ವಿ ಹ್ಯಾವ್ ಟು ಮೇಕ್ ಮೀಮ್ಸ್, ಬಟ್ ಮೇಜರಾಗಿ ಯೂಸರ್ ಜನ್ರೇಟೆಡ್ ಇರಬೇಕು. ಸೊ ವಿ ಹ್ಯಾವ್ ಟು ಟ್ರೈ ಆರ್ ಸಿ ಇಫ್ ದೇರ್ ಕ್ಯಾನ್ ಬಿ ಗುಡ್ ಯೂಸರ್ ಜನ್ರೇಟೆಡ್ ಕಾಂಟೆಂಟು. ಸೊ ಅದ್ರ ಮೇಲೆ ಒಂದಿಷ್ಟು ರಿಲೈ ಆಗ್ತಿದ್ದೀವಿ. ಅದು ಬಿಟ್ಟರೆ ಒಂದಿಷ್ಟು ಕೊಲ್ಯಾಬ್ರೇಷನ್ಸ್ ಮಾಡ್ತಾ ಇದ್ದೀವಿ ಇನ್ಫ್ಲೂಯೆನ್ಸರ್ಸ್ ಜೊತೆ. ಸೊ ಅದನ್ನು ಹೆಂಗೆ ಅಂದರೆ ನಮ್ಮದು ಪ್ರಾಡಕ್ಟ್ದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಅಂದರೆ ನಮ್ಮ ಸಿನಿಮಾದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ನಾವು ಇನ್ಫ್ಲೂಯೆನ್ಸರ್ಸ್ನು ಹಾಗೆ ಚೂಸ್ ಮಾಡಿ ಅವರು ಅದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗಿಲ್ಲ ಅಂದರೆ ಇವಾಗ ನಾವು ಇನ್ಫ್ಲೂಯೆನ್ಸರ್ಸ್ನು ಸುಮ್ಮನೆ ಫೇಮಸ್ ಇದ್ದಾರೆ, ಇವರಿಗೆ ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೊಟ್ಬಿಟ್ಟು ಅವಾಗ ಎಗೇನ್ ಬ್ರ್ಯಾಂಡ್ ಪೊಸಿಷನಿಂಗ್ ಅದು ಉಲ್ಟಂಪಲ್ಟ ಆಗಿಬಿಡುತ್ತೆ. ಸೊ ಆ ರೀತಿಯಲ್ಲಿ ಒಂದಿಷ್ಟು ಇನ್ಫ್ಲೂಯೆನ್ಸರ್ಸ್ ಜೊತೆ ಕೊಲಾಬ್ರೇಟ್ ಮಾಡ್ತಿದ್ದೀವಿ, ಒಂದಿಷ್ಟು ಯೂಟ್ಯೂಬ್ ಚಾನಲ್ಸ್ ಜೊತೆ ಇದು ಕೊಲಾಬ್ರೇಟ್ ಮಾಡ್ತಿದ್ದೀವಿ. ಆಮೇಲೆ ಈಗ ಮೈಕ್ರೋ ಕ್ರಿಯೇಟರ್ಸ್ ಇರ್ತಾರೆ, ಅಥವಾ ಈಗ ಒಂದು ಬೇಸಿಕ್ ನೀಶ್ ಸಿನಿಮಾ ಲವಿಂಗ್ ಇನ್ಸ್ಟಾಗ್ರಾಮ್ ಪೇಜಸ್ ಇರುತ್ತೆ. ಸೊ ವಾಟ್ ವಿ ವಾಂಟ್ ಟು ಡೂ ಈಸ್ ಫಸ್ಟ್ ವಿ ಹ್ಯಾವ್ ಟು ಶೋ ದೆಮ್ ಅವರ್ ಕಾಂಟೆಂಟ್, ದೇ ಹ್ಯಾವ್ ಟು ಬಿಲೀವ್ ಇನ್ ಅಸ್, ದೆನ್ ದೇ ವಿಲ್ ಡೂ ಅ ಗುಡ್ ಜಾಬ್. ನಾವು ಸುಮ್ಮನೆ ಇದು ಮಾಡಿದ್ರೆ ಅಗೇನ್ ಅವರು 100 ಮಾಡಿದ್ದಾರೆ, ಇನ್ನು 101 ನಮ್ದು ಒಂದು ಮಾಡ್ತಾರೆ. ಸೊ ಆ ಥರ ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ದ್ಯಾಟ್ ಅವ್ರು ಅದನ್ನು ಹಾರ್ಟಿಂದ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಅಷ್ಟು ನಮ್ಮ ಕಡೆಯಿಂದ ಅನ್ಕೋತೀನಿ. ಆಮೇಲೆ ಕಾಂಟೆಂಟ್ ಅವರು ಮಾಡಿದಾಗಲೇ ಅದು ಚೆನ್ನಾಗಿರುತ್ತೆ. ನಾವೆಲ್ಲನೂ ನಾವೇ ಕ್ರಿಯೇಟ್ ಮಾಡಿಕೊಟ್ರೆ ಅದು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ದೇ ವಿಲ್ ನೋ ದೇರ್ ಆಡಿಯನ್ಸ್ ಬೆಟರ್, ದೇ ವಿಲ್ ನೋ ವಾಟ್ ದೇರ್ ಆಡಿಯನ್ಸ್ ಟಾಕ್ ಅಬೌಟ್, ಹೌ ಅವರು ಪೇಜಲ್ಲಿ ಕನ್ವರ್ಸೇಷನ್ ಯಾವ ರೀತಿ ಆಗ್ತಿರುತ್ತೆ ಅಂತ ಅವ್ರಿಗೆ ಬೆಟರ್ ಐಡಿಯಾ ಇರುತ್ತೆ. ಸೊ ಕೆಲವೊಂದು ನಾವು ಅವರಿಗೆ ಫ್ರೀಡಮ್ ಕೊಟ್ಟು ಮಾಡಿಸ್ಬೇಕು. Cool. Rajesh, do you want to add more on that? Do you actually think, the conventional ಒಂದಷ್ಟು templates ಇದೆ, it could be the package of meme pages or some YouTube channels and, some press meets and so on. Do you think the echo chamber is resonating work ಆಗುತ್ತಾ ಇವಾಗ? ವರ್ಕ್ ಅನ್ನೋದಕ್ಕಿಂತ ಅದು ಎಸೆನ್ಷಿಯಲ್ ಅಂತ ಆಲ್ರೆಡಿ ಅನಿಸಿದೆ ಅದು. ಓಕೆ. ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಪೋಸ್ಟರ್ ಆಗಲಿ ಟ್ರೈಲರ್ ಆಗಲಿ ನಮಗೆ ಪಿಚ್ಚಿಂಗ್ ಕಂಟೆಂಟ್ ಅದೇ ಇರೋದು. ಎಸೆನ್ಷಿಯಲ್ ಅಂತ ಏನಕ್ಕೆ ಅನಿಸಿದೆ ನಿಮಗೆ? ಲೈಕ್ ನೋನ್ ರೂಟ್. ಓಕೆ. ನೋನ್ ರೂಟ್ ನನಗೆ ಗೊತ್ತಿರೋ ಮಟ್ಟಕ್ಕೆ ನೋನ್ ರೂಟ್ ಈಸ್ ಸೇಫರ್. ಓಕೆ. ಅದು ಒಂದೇ ನಂಬ್ಕೊಂಡು ಹೋದರೆ ಅದು ವರ್ಕ್ ಆಗಲ್ಲ. ಬಟ್ ಅದ್ರ ಜೊತೆಗೆ ನಮಗೆ ಸೆಲ್ಲಿಂಗ್ ಪಾಯಿಂಟ್ ಅಂತ ಇರೋದು ಲೈಕ್ ಬಿಗ್ ಸ್ಟಾರ್ಸ್ ಅನ್ನೋದಾಗಲಿ, ಅಥವಾ ನಾವು ಕಮರ್ಷಿಯಲಿ ನಾವು ಸಾಂಗ್ಸ್ ಬಿಟ್ಬಿಟ್ಟು ಡ್ಯಾನ್ಸ್ ನಂಬರ್ಸು ಆ ಥರದ್ದು ಏನಾದರೂ ರೀಲ್ಸಿಗೆ ಕಟ್ ಮಾಡೋವಂಥದ್ದು, ಆ ಥರ ಕಂಟೆಂಟು ನಾವು ಫಿಲ್ಮ್ ಸ್ಟಾರ್ಟ್ ಬರೆಯೋ ಟೈಮಲ್ಲೇ ನಾವು ಅದನ್ನು ಮಾಡಿರಲಿಲ್ಲ. ಸೊ ನಮ್ಮ ಕೈಲಿ ಪ್ರಮೋಷನ್ ಮಾಡೋಕ್ಕಾಗೋದೇನು ಅಂದರೆ ಪೋಸ್ಟರ್ಸ್ ಚೆನ್ನಾಗಿ ಮಾಡ್ಬೋದು, ಆಮೇಲೆ ಟ್ರೈಲರ್ ಚೆನ್ನಾಗಿ ಮಾಡ್ಬೋದು, ಇಷ್ಟು ಥಾಟಲ್ಲಿತ್ತು. ಆಮೇಲೆ ಅದನ್ನ ನೋಡಿ ಈಗ ಆಡಿಯನ್ಸ್ನ ಕರಿಬೇಕು ಅಂತಂದರೆ ನಮಗೆ ಇರೋ ಸೋರ್ಸಸ್ ಅದೊಂದೇ ನಮ್ಮ ಕೈಲಿಂದ ಮಾಡೋಕ್ಕಾಗೋದು ಅದಷ್ಟೇ. ಅದ್ರ ಜೊತೆಗೆ ಎಸೆನ್ಷಿಯಲ್ಸ್ ಏನೇನಿದೆ ಲೈಕ್ ಮಾರ್ಕೆಟಿಂಗಲ್ಲಿ ಇದು PR ಮಾಡೋದಾಗಲಿ ಅದು
ಬೇಸಿಕ್ಕಾಗಿ ಒಂದಿಷ್ಟು ಮಾಡಲೇಬೇಕಾದ್ರೆ. cold copy. And you want to add pressure? ಮಾರ್ಕೆಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇವಾಗ ನಾವೇನು ಪ್ಲ್ಯಾನ್ ಮಾಡಿದ್ದೀವಲ್ಲ, ಸೊ ಅದು 10-12 ಡೇಸಿಗೆ ಅಂತ, ಅದು ಒಂದು ಬಡ್ಜೆಟ್ಟು ವಿಚಾರನೂ ಹೌದು, ಮತ್ತು ಕುಲ್ದೀಪ್ ಹೇಳ್ದಂಗೆ ನಮಗೆ ಆ ಕನ್ಸ್ಟೆಂಟ್ಸ್ ಇತ್ತು. ಸೊ ಅದಕ್ಕೋಸ್ಕರನೇ ಆ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಆಮೇಲೆ ನಮ್ಮ ಕಂಟೆಂಟ್ ಏನಿದೆ ಅಂತ ನಾವು ನೋಡ್ಬೋದು ಫಸ್ಟು ಮಾರ್ಕೆಟಿಂಗ್ ಅಂತ ಬಂದಾಗ. ಸೊ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ, ಇಟ್ಸ್ ಆನ್ ಲೈಫ್ ಅರೌಂಡ್ ಸಿನಿಮಾ. ನಾವು ಅದ್ರ ಹಿಂದೆ ಏನು ನಡೆಯುತ್ತೆ ಅದನ್ನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಅಲ್ಲಿ ಯಾರೂ ಆ ಥರ ಸೆಲೆಬ್ರೇಟ್ ಮಾಡೋಂಥ, ಈಗ ನಾವು ಯೂಶ್ವಲ್ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಕಮರ್ಷಿಯಲ್ ಸಿನಿಮಾಗಳಲ್ಲಿ ಆ ಥರದ್ದು ಜೀವನಗಳನ್ನ ಬದುಕ್ತಿಲ್ಲ. ಸೊ ಅದಿರಬೇಕಾದಾಗ ನಾವು ಅದಕ್ಕೆ ಏನು ಬೇಕೋ ಅದೇ ಥರನೇ ನಾವು ವರ್ಕ್ ಮಾಡಬೇಕಾಗುತ್ತೆ. ಸೊ ಅವ್ರನ್ನ ಹೆಂಗೆ ತೋರಿಸ್ಬೇಕು, ಅವ್ರ ಜೀವನ ಹೆಂಗಿದೆ, ಅದ್ರ ಸುತ್ತಾನೇ ನಾವು ಕಂಟೆಂಟ್ ಬರೆದಿರೋದ್ರಿಂದ ಸೊ ಮಾರ್ಕೆಟಿಂಗ್ ಕೂಡ ಅದ್ರ ಸುತ್ತಾನೇ ಪ್ಲ್ಯಾನ್ ಆಗಿದೆ. ಸೊ Cool, okay. Your insights? Same thing actually. Andre, we all come from a similar mindset, and that is why probably we could pull off a film together like this. Ondeno antandre, I feel people are always, curious to know what goes behind the camera. ಆ್ಯಂಡ್ ಜನಕ್ಕೆ ಯಾವಾಗ್ಲೂ ಇವಾಗ ಯಾವುದೋ ಒಂದು ರಿಯಾಲಿಟಿ ಶೋ ತೊಗೊಂಡ್ರು ಅದರದ್ದು BTS ರೀಲ್ಸ್ ಎಲ್ಲ ಕಟ್ ಮಾಡಿ ಹಾಕಿದಾಗ ಅದಕ್ಕೆ ಜಾಸ್ತಿ ವ್ಯೂಸ್ ಹೋಗುತ್ತೆ. ದಟ್ಸ್ ಬಿಕಾಸ್ ಯು ವಾಂಟ್ ಟು ನೋ ವಾಟ್ ಈಸ್ ಅನ್ಸೀನ್. ಸೊ ಆ್ಯಸ್ ಇಟ್ ಈಸ್, ಐ ಥಿಂಕ್ BTS ಆ್ಯಸ್ ಅ ಫಿಲ್ಮ್ ಈಸ್ ಅ ಸೆಲ್ಲಿಂಗ್ ಪಾಯಿಂಟ್. ಬಟ್ ಅದನ್ನು ನಾವು ಈ ಥರದೊಂದು ಸಿನಿಮಾ ಇದೆ ಅನ್ನೋದನ್ನು ನಾವು ಜನಕ್ಕೆ ಮುಟ್ಟಿಸ್ಬೇಕು. ಆ್ಯಂಡ್ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ವಿತ್ ವಾಟ್ ಎವರ್ ಲಿಮಿಟೆಡ್ ರಿಸೋರ್ಸಸ್ ದಟ್ ವಿ ಹ್ಯಾವ್. ಆ್ಯಂಡ್ ವಿ ಆರ್ ಹ್ಯಾಪಿ ದಟ್ people like you are collaborating with us, and then you guys are helping us to throw ourselves out there in the public, because like everyone said, it's not like a ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಅವ್ರ ಮುಖ ನೋಡ್ಕೊಂಡು ಬರ್ತಾರೆ ಥಿಯೇಟರ್ಗೆ ಅನ್ನೋ ಥರ ಅಲ್ಲ. ಬಟ್ ಐ ಥಿಂಕ್ ಈ 10-12 ದಿನದಲ್ಲಿ ವಿ ಆರ್ ಬಿಲೀವಿಂಗ್ ಇನ್ ಕ್ವಾಲಿಟಿ ರಾದರ್ ದ್ಯಾನ್ ಕ್ವಾಂಟಿಟಿ. ನಾವು ಎಷ್ಟೇ ಕಾಂಟೆಂಟ್ ಬಿಡ್ತಿದ್ರು ವಿ ಆರ್ ಮೇಕಿಂಗ್ ಶೋರ್ ದಟ್ ಇಟ್ಸ್ ಅ ಕ್ವಾಲಿಟಿ ಕಾಂಟೆಂಟ್, ಆ್ಯಂಡ್ ವಿ ಆರ್ ಹೋಪಿಂಗ್ ದಟ್ that is enough to pull the audiences to the theater. Cool. So ಎಷ್ಟು screens release plan ಮಾಡ್ತಾ ಇದ್ದೀರಾ? If you have any under discussion. We are still under discussion. I mean, we just had a discussion in the evening with them. We are getting limited number of screens. Okay. And it is rational also, because we are a certain small scale cinema. And there is no point ನಾವು ಊರು ತುಂಬ ರಿಲೀಸ್ ಮಾಡ್ಕೊಂಬಿಟ್ಟು ಖಾಲಿ ಸ್ಕ್ರೀನ್ಸ್ ಇಟ್ಕೊಂಡು. ಆ್ಯಂಡ್ ವಿ ನೋ ಆರ್ ಲಿಮಿಟೇಷನ್ಸ್, ವಿ ನೋ ಆರ್ ಸ್ಟ್ರೆಂತ್ಸ್ ಆಲ್ಸೋ. ಹಂಗಿದ್ದಾಗ ವಿ ವಾಂಟ್ ಟು ಕಾಲ್ ದ ಪೀಪಲ್ ಆ್ಯಂಡ್ ಫಿಲ್ ದೀಸ್ ಸ್ಕ್ರೀನ್ಸ್ ಫಸ್ಟ್, ಆ್ಯಂಡ್ ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಒಂದು ತುಂಬ ಲಿಮಿಟೆಡ್ ಇದರಲ್ಲಿ ಹೋಗ್ತಾ ಇದ್ದೀವಿ. But did you guys ever think of a direct OTT release? No, I think we knew it within us. ನಮ್ಗೆ ಯಾರು ಔಟ್ ನಥಿಂಗ್ ಸಚ್, ನಾಟ್ ದಟ್ ವಿ ಡಿಸ್ಕಸ್ಡ್ ಎನಿಥಿಂಗ್ ಲೈಕ್ ದ್ಯಾಟ್. ನಮ್ಗೆ ಬರಲೇ ಇಲ್ಲ. ವಿ ವರ್ ಏಮಿಂಗ್ ಫಾರ್, ವಿ ಡಿಡ್ ದಿಸ್ ಫಾರ್ ದಿ ವರ್ಲ್ಡ್ ಸಿನಿಮಾಸ್ ಇನ್ ವರ್ಲ್ಡ್ ಸಿನಿಮಾ ಫೆಸ್ಟಿವಲ್ಸ್. ಆಮೇಲೆ ಸಿನಿಮಾ ಫೆಸ್ಟಿವಲ್ಸಿಗೆ ಹಾಕೊಂಡು ಬಂದಾಗ ವಿ ಹ್ಯಾಡ್ ಅನ್ ಇಂಟರ್ನಲ್ ಡಿಸ್ಕಷನ್ ದಟ್ ಇಲ್ಲ ರಿಲೀಸ್ ಮಾಡೋಣ ಅಂತ. ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಅವೆನ್ಯೂಸ್. ದೆನ್ ವೆನ್ ಯು ಎಂಟರ್ ದ್ಯಾಟ್ ಫೇಸ್ ಇದೆಯಲ್ಲ, ಫಾರ್ ಯೋರ್ ಆಡಿಯನ್ಸ್ ಪೀಪಲ್ ವಿಲ್ ಕಮ್. ಜನ ಬರ್ತಾರೆ, ಮಿಡಲ್ ಮ್ಯಾನ್, ಸರ್ ನಾನು ನಿಮ್ಮ ಸಿನಿಮಾ ನಂಗೆ ಕರ್ಕೊಂಡು ಹೋಗ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ. ಫಾರ್ ಯೋರ್ ಆಡಿಯನ್ಸ್ ಅದೊಂದು ಇದು. ಅದಾದಮೇಲೆ ಬಟ್ ವಿ ವರ್ ಕ್ಲಿಯರ್ ಅವಾಗಲಿಂದನೇ. ವೆನ್ ವಿ ಸ್ಟಾರ್ಟೆಡ್ ಶೋಯಿಂಗ್ ಇಟ್ ಟು ಅವರ್ ಫ್ರೆಂಡ್ಸ್ ಆ್ಯಂಡ್ ಆಲ್ ದ್ಯಾಟ್, ದೇ ಸ್ಟಾರ್ಟೆಡ್ ಲವಿಂಗ್ ಇಟ್. ಅವಾಗಿಂದ ವಿ ಥಾಟ್ ಇಲ್ಲ ಥಿಯೇಟರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ದೆನ್ ವಿ ಎಕ್ಸ್ಪ್ಲೋರ್ಡ್ ಫ್ಯೂ ಚಾನಲ್ಸ್ ಎಲ್ಲ ಆಯಿತು. ದೆನ್ ವಿ ಡಿಸೈಡೆಡ್ ನಾವೇ ಮಾಡ್ಬೋದು ಇದು. ವಿ ಹ್ಯಾವ್ ಆಲ್ ದ ಸ್ಟ್ರೆಂತ್ಸ್, ವಿ ಹ್ಯಾವ್ ದ ಸಪೋರ್ಟ್ ಫ್ರಮ್ ದಿ ಇಂಡಸ್ಟ್ರಿ, ನಾವೇ ಮಾಡ್ಬೋದು. ವಿ ಡೋಂಟ್ really need anything else from anybody ಅನ್ನೋ ಥರ ಆಗಿ then we are coming now. But did you guys try approaching any presenters, or ಯಾರು ಪ್ರೆಸೆಂಟರ್ ಇದ್ದಿದ್ರೆ ಹೆಲ್ಪ್ ಆಗ್ಬೋದು? It would really help us. ಅಂದರೆ ಏನಾಗುತ್ತೆ ಗೊತ್ತಾ, until approach presenters, we did. We obviously can't take names. We did, but ಅವ್ರಿಗೆ we can't blame ಆಯ್ತಾ. ಅವ್ರಿಗೆ ಪ್ರಾಬಬ್ಲಿ ನಮ್ಮಂಥ ಒಂದು ರಾಶಿ ಜನ ಇಂಡಿಪೆಂಡೆಂಟ್ ಮೇಕರ್ಸ್ ಹೋಗಿ ಅಪ್ರೋಚ್ ಮಾಡಿರ್ತಾರೆ, ಆ್ಯಂಡ್ ಅವ್ರಿಗೆ ಕೆಟ್ಟ ಎಕ್ಸ್ಪೀರಿಯನ್ಸಸ್ ಆಗಿರಬಹುದು, ಆ್ಯಂಡ್ ಪ್ರಾಬಬ್ಲಿ ದೇ ಕುಡ್ ನಾಟ್ accommodate us at this point in time. But now we have not been we have been
relentlessly trying to approach them, still talk to them, and present ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ something about us if you like the content ಅಂತ ಹೇಳುವಾಗ we approached Rajbi Shetty. He was extremely kind. Now he's a pan India actor, and not just actor, I mean, he's a technician himself, writer too. But then he took time, and then ನಮ್ಮ ಜೊತೆನೇ ಕೂತ್ಕೊಂಡು ಸಿನಿಮಾ ನೋಡಿದ್ರು, ಆ್ಯಂಡ್ ಅವ್ರಿಗೆ ಇಷ್ಟ ಆಗಿ he gave the voice for our trailer. ನಮ್ಮ ಟೀಸರ್ಗೆ ಅವರೇ ವಾಯ್ಸ್ ಕೊಟ್ಟಿದ್ದು, ಆ್ಯಂಡ್ ಹೆನ್ಸ್ ಇಟ್ ವಾಸ್ ಕಾಲ್ಡ್ ದ ವಾಯ್ಸ್ ಅಂತ, ವಾಯ್ಸ್ ಆಫ್ BTS ಅಂತ. ಸೊ ಯಾರಾದರೂ ಒಬ್ಬರು ಆ ಥರ ಏನಂತಾರೆ, ಆ ಥರ ಒಬ್ಬರು ಬಂದ್ರೂ ನಮ್ಗೆ ಅದು ಒಂಥರ ಇಟ್ಸ್ ಅ ಬಿಗ್ಗರ್ ಸಪೋರ್ಟ್ ಫಾರ್ ವೆರಿ ಸ್ಮಾಲ್ ಫಿಲ್ಮ್ಸ್ ಲೈಕ್ ಅಸ್. Again, not complaining, but I feel, when I see other industries, ಸಣ್ಣ ಸಿನಿಮಾ ಅಂತಂದ್ರೂ the entire industry comes together to promote a certain film. ನಮ್ದ್ರಲ್ಲಿ ಅದು ಆ ಒಗ್ಗಟ್ಟು ಕಡಿಮೆನೇ. ಐ ಥಿಂಕ್ ದೇ ಆರ್ ಆಲ್ಸೋ ಅಫ್ರೇಡ್, ಹೆಂಗಿರುತ್ತೋ ಏನೋ ಸಿನಿಮಾ ನಾವು ಬಂದು ನಿಂತ್ಬಿಟ್ಟು ಆಮೇಲೆ ಅದು ತೋಪೊಡ್ಸ್ಕೊಂಡೋಯ್ತು ಅಂತಂದರೆ ಈ ನಮ್ಮ ಹೆಸರು ಹಾಳಾಗೋಗುತ್ತಲ್ಲ ಅನ್ನೋ ಒಂದು ಭಯ ಇರಬಹುದು. ಬಟ್ ದೊಡ್ಡವರೇ ಆ ರಿಸ್ಕ್ ತೊಗೊಂಡಿಲ್ಲ ಅಂತಂದರೆ ಯಾರು ತೊಗೋತಾರೆ, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದು ಒಂಥರ ಇಟ್ ಕ್ರಿಯೇಟ್ಸ್ ದಟ್ ಸಪೋರ್ಟ್ ಸಿಸ್ಟಮ್. ನಮ್ಗೊಂಥರ ಬೇರೆ ಥರನೇ ಧೈರ್ಯ ಬರುತ್ತೆ. ಈ ಒಂದು 10 ದಿನದಲ್ಲಿ ನಾವು ಇವಾಗ ರಾಜ್ಬಿ ಶೆಟ್ಟಿ ಅವ್ರು ಇಲ್ಲ ಅಂದಿದ್ದಿದ್ರೆ, ಆನೆಸ್ಟ್ಲಿ ಸ್ಪೀಕಿಂಗ್, ಆ ಒಂದು ಧೈರ್ಯ ಒಂದು ಸ್ವಲ್ಪ ಪ್ರಾಬಬ್ಲಿ ಒಂದು ಸ್ವಲ್ಪ ಕಡಿಮೆನೇ ಇರೋದು. ಬಿಕಾಸ್ ಹೀ ಕೇಮ್ ಆನ್ ಬೋರ್ಡ್ ಆ್ಯಂಡ್ ದೆನ್ ಈ ಸೆಡ್ ಇಲ್ಲ, ಥಿಂಕ್ ಇಟ್ಸ್ ಅ ಗುಡ್ ಫಿಲ್ಮ್. ಆಲ್ದೋ ಹಿ ವಾಸ್ ನಾಟ್ ಲೈಕ್ ಫಾಲ್ಸ್ ಪ್ರಾಮಿಸಸ್ ಎಲ್ಲ ಕೊಟ್ಟಿಲ್ಲ. ಹಿ ವಾಸ್ ವೆರಿ ಆನೆಸ್ಟ್ ವಿತ್ ವಾಟ್ he shared about the insights about the film. He said, no, ee thara release ಮಾಡಿ, maybe this could work for you, and maybe that could work for you. It's not like a mainstream film, so you will have to probably ಕೆಲವುದ್ರಲ್ಲಿ you will have to compromise, ಕೆಲವುದ್ರಲ್ಲಿ you should go a little overboard. All that really helped us. ಅದನ್ನು ನೀವು ಏನಂತಾರೆ, ನೀವು ಔಟ್ ಇನ್ ದ ಪಬ್ಲಿಕ್ ಬಂದು ಹೇಳಿಲ್ಲ ಅಂದ್ರೂ, if you meet us once and then just hear us out or help us or suggest us, it'll really help a lot. We have tried. Raj, he really helped. ಬಟ್ ರಾಜ್ ಜೊತೆ ಪ್ರೆಸೆಂಟಿಂಗ್ ಟಾಕ್ಸ್ ಏನಾದರೂ ಮಾಡಿದ್ರು? ಪ್ರೆಸೆಂಟಿಂಗ್ ಟಾಕ್ಸ್ ಅಂದರೆ ನಾವು ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಈ ಸಿನಿಮಾಗೆ ಮಾಡಿ ಅಂತ ನಾವು ಕೇಳಿದ್ದು. he said he could help us, if in case ಇದು ತುಂಬ ಚೆನ್ನಾಗಾಯಿತು ಅಂದರೆ he would help us with the prime ಅಂತೆಲ್ಲ ಹೇಳಿದ್ರು. And I think we were content with it. Like, we were pretty content with it. We didn't want to probably push him to that extent, like, please do ಹಿಂಗೆ ಮಾಡಿ ಅಂತ ಹೇಳೋದಕ್ಕೆ ನಮಗೂ ಪ್ರಾಬ್ಲಮ್ ಮುಜುಗರ ಆಯಿತು ಅನಿಸುತ್ತೆ. ಬಟ್ ಅವ್ರು ಅಷ್ಟು ಮಾಡಿದ್ದನೇ ನಮಗೆ ಸಹಾಯ ಆಯಿತು ಅಂತ ಅನ್ನಿಸ್ತು. He watched the entire film. Oh. Yeah. But other presenters, ಯಾರ ಕೈಲ ಶಕ್ತಿ ಇತ್ತು ಅಲ್ಲ, somehow we were not entertained for some reason. Like I said, maybe our past experiences ಇಂದನೋ ಅಥವಾ ಆಮೇಲೆ ಇನ್ನೊಂದು ಹೆಂಗಾಗುತ್ತೆ ಅಂದರೆ, ಈಗ ದೊಡ್ಡವರು ಇವರೆಲ್ಲ ಸಮ್ಟೈಮ್ಸ್ ದೇ ಆರ್ ಜೆನ್ವಿನ್ಲಿ ಬ್ಯುಸಿ. ಈಗ ಒಂದು ಅವ್ರದ್ದೇ ಪ್ರೊಡಕ್ಷನ್ಸ್ದೇನೋ ಇರ್ಬೋದು. ಈಗ ಅವರೇ ಅವ್ರದ್ದು ಸಿನಿಮಾಗೆ ಪ್ರೊಡಕ್ಷನ್ ಕಾಸು ಹಾಕಿದ್ದು ಮಾಡಿದಾಗ ನಾವು ಅವ್ರ ಹತ್ರ ಅವ್ರದ್ದು ಈಗ ನಾವು ಹೇಳ್ಬೋದು ಅವ್ರ ಹತ್ರ ಅಷ್ಟಿದೆ ಅಂತ. ಬಟ್ ದೇ ವಿಲ್ ಹ್ಯಾವ್ ದೇರ್ ಓನ್ ರಿಸ್ಟ್ರಿಕ್ಷನ್ಸ್, ದೇ ವಿಲ್ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ಸು. ಈಗ ಒಂದು ಪ್ರೊಡಕ್ಷನ್ ರನ್ ಆಗ್ತಿದೆ ಅಂದರೆ ಅದೇ ಫುಲ್ ತಲೆ ಕೆಟ್ಟು ಹೋಗುತ್ತೆ. ಆಮೇಲೆ ಕೆಲವು ಕಡೆ ಅವ್ರು ಬೇಕಾದರೆ ಒಂದು ಕಡೆ ರೈಟಿಂಗ್ ಹೋಗಿದ್ದಿರ್ಬೋದು. ನಾವುಗಳೇ ಹಿಂಗೆ ಬ್ಯುಸಿ ಇದ್ದಾಗ ಕಾಲ್ ಬಂದ್ರೆ ಹಿಂಗೆ ಸೈಲೆಂಟ್ ಮಾಡ್ಬಿಟ್ಟು ಹಿಂಗೆ ಇರ್ತೀವಿ. ಸೊ ಆ ಥರನೂ ಇದಾಗುತ್ತೆ. ಬಿಕಾಸ್ ನಮ್ಗೊಬ್ಬರ ಜೊತೆ ಹಂಗೆ ಆಯಿತು. ಹಿ ವುಡ್ ಬಿ ಸೋ ಜನರಸ್. ಒಂದು ಟೆಕ್ಸ್ಟ್ ಮಾಡಿದ್ರೆ ಹಿ ವುಡ್ ಕಾಲ್ ಬ್ಯಾಕ್. ಬಟ್ ಅಗೇನ್ ಸಮ್ಟೈಮ್ಸ್ ಈಸ್ ವೆರಿ ಬ್ಯುಸಿ. ಅಂದರೆ ದ್ಯಾಟ್ ನಾವು ಕೂಡ ಅದನ್ನು ಕೆಲವೊಂದ್ಸಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಎಲ್ಲ ಟೈಮಲ್ಲಿ ಹಂಗೇನು ಇದು ಮಾಡೋಕ್ಕಾಗಲ್ಲ. ದೇ ವಿಲ್ ಹ್ಯಾವ್ ದೇರ್ ಓನ್ ಇದು ಕನ್ಸ್ಟ್ರೈಂಟ್ಸ್ ಇದು. ಬಟ್ ನಾವು ಯಾರಿಗೆಲ್ಲ ಹೇಳಿದ್ದೀವಿ, ಅಟ್ಲೀಸ್ಟ್ ದೇ ಹ್ಯಾವ್ ಒಂದು ಆ ಮೋರಲ್ ಸಪೋರ್ಟ್ ಅಂತ ನಾವೇನು ಹೇಳ್ತೀವಿ ಅದಂತೂ ಕೊಟ್ಟಿದ್ದಾರೆ. ಅಂದರೆ ದೇ ಹ್ಯಾವ್ ಪುಟ್ ಇನ್ ಗುಡ್ ವರ್ಡ್ಸು, ಆ ಥರ ಎಲ್ಲ ತುಂಬ ಹೆಲ್ಪ್ ಆಗಿದೆ. One thing is that if we have asked 100 people for help, not just presenting ಅಂತಲ್ಲ, since the time of writing ಇಂದ ಹಿಡಿದು ಮಾಡೋಣ ಅಂತ ಹೊರಟಿ ಇಲ್ಲಿಗೆ ಬಂದಿರೋ ತನಕ, if we have asked 100 people for help, 90 people have helped us. Another 8 of them have declined or not responded. ಇಲ್ಲ ಆನೆಸ್ಟ್ ಆಗಿ ಹಿಂಗೆ ಅಂತ ಹೇಳಿರೋದೆಲ್ಲ ಇದೆ. ಇನ್ನೊಂದು ಇಬ್ಬರು ಆಚೆ ಈಚೆ ಮಾಡೋಂಥವ್ರು ಬಂದೇ ಬರ್ತಾರೆ. ದ್ಯಾಟ್ ಅಸೆಡ್ 90 ಪೀಪಲ್ ಹ್ಯಾವ್ ಹೆಲ್ಪ್ಡ್ ಅಸ್. ಇವಾಗ ಟೆಕ್ನಿಷಿಯನ್ಸ್ ಇರ್ಬೋದು, ಅಥವಾ ಲೈಟು ಟ್ರ್ಯಾಕ್ ಅವ್ರು ಇರ್ಬೋದು, ನಮಗೆ ಇನ್ನೊಂದು ಎಕ್ಸ್ಟ್ರಾ ಲೈಟ್ ಹಾಕ್ಕೊಡ್ತೀನಿ ತಗೊಂಡೋಗೋಣ ಮಾಡಿಕೊಡಿ, ಮೈಕ್ ಅವ್ರು ಇರ್ಬೋದು. ವಿಚ್ ನಮ್ಮ ಸ್ಕೇಲಲ್ಲಿ ಮಾಡ್ಬೇಕಾದ್ರೆ ದಟ್ ಮೀನ್ಸ್ ಅ ಲಾಟ್ ನಮಗೆ. ಐ ವುಡ್ ಅಗ್ರಿ ವಿತ್ ಹರ್ ದಟ್
ಏನಾಗುತ್ತೆ ಅಂದರೆ ಪೀಪಲ್ ಹೂ ಕ್ಯಾನ್ ಅಫೋರ್ಡ್ ಟು ಹೆಲ್ಪ್ ಅಲ್ಲ, ಅವ್ರು ಸ್ವಲ್ಪ ಹಿಂದೆ ಹೋಗ್ಬಿಡ್ತಾರೆ. ಪೀಪಲ್ ಹೂ ಹ್ಯಾವ್ ಓನ್ಲಿ ದ್ಯಾಟ್ ಮಚ್ ನೋ ದೇ ವಿಲ್ ಕಮ್ ಅಂಡ್ ಟೆಲ್ ಸರ್ ನನ್ನ ಹತ್ರ ಇಷ್ಟಿದೆ ತಗೊಂಡು ಮಾಡಿಬಿಡಿ. ಅಂಥವ್ರು ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆರ್ ಡಿಸ್ಟ್ರಿಬ್ಯೂಟರ್ ಪಾಪ ರವಿ ಅವರು ಜಗನ್ ಸರ್ಗೆ ನಾನು ಹೊಂದಿಸಿ ಬರೆಯಿರಿ ರಾಮನಹಳ್ಳಿ ಜಗನ್ನಾಥ್ ಅವ್ರಿಗೆ, ಜಗನ್ ಸರಿಗೆ ಫೋನ್ ಮಾಡಿದೆ. ಸರ್ ಈ ಥರ ಅವ್ರಿಗೆ ಗೊತ್ತಿತ್ತು ನಾವು ಇದು ಮಾಡಿರೋದು ಮಾಡ್ತಿರೋದು ಎಲ್ಲ. ಅವ್ರ ಪಾಪ ಅವ್ರದ್ದು ತೀರ್ಥರೂಪ ತಂದೆಯವರಿಗೆ ಅದ್ರಲ್ಲಿ ಬ್ಯುಸಿ ಇದ್ರು, ಅವಾಗ ಪ್ರೀ ಪ್ರೊಡಕ್ಷನಲ್ಲಿ ಬ್ಯುಸಿ ಇದ್ರು, ಎಕ್ಸ್ಟ್ರೀಮ್ಲಿ ಬ್ಯುಸಿ ಹಿ ವಾಸ್ ಆ್ಯಂಡ್ ಐ ನ್ಯೂ ಹಿ ವಾಸ್ ಬ್ಯುಸಿ. ಐ ಕಾಲ್ಡ್ ಹಿಮ್ ಆ್ಯಂಡ್ ಸೆಟ್ ಸರ್ ಬ್ಯುಸಿ ಇದ್ದೀರಾ ಅಂತ ಗೊತ್ತು, ಒಂದೇ ಒಂದು ಹೆಲ್ಪ್ ಬೇಗ ಇಲ್ಲ, ಐ ನೀಡ್ 2 minutes ಆಫ್ ಯುವರ್ ಟೈಮ್. ಈ ಸರ್ ಇಲ್ಲ ಸರ್ ಹೇಳಿ. ಸರ್ ಇಲ್ಲ ಹಿಂಗೊಂದು BTS ಇದೆಯಲ್ಲ ಅಂತ ಹೇಳಿ ಸರ್, ಹಂಗೆ ಅದನ್ನು ಒಂದು ಸಲ ನೀವು ನೋಡ್ತೀರಾ, ಐ ನೀಡ್ ಸಮ್ ಹೆಲ್ಪ್ ಲೈಕ್ ದಿಸ್. ಖಂಡಿತ ಸರ್ ಅಂತ ಹಿ ವಾಚ್ ದ್ಯಾಟ್ ನೈಟ್. ಅವ್ರು ಅಷ್ಟು ಬ್ಯುಸಿ ಇದ್ದಾರೆ. ಅವ್ರು ನೋಡಿಬಿಟ್ಟು ಸರ್ ಹೇಳಿ ಏನಂತ, ಸರ್ ಇದು ಸ್ವಲ್ಪ ನನಗೆ ಡಿಸ್ಟ್ರಿಬ್ಯೂಷನ್ಗೆ ಏನಾದ್ರು ಹೆಲ್ಪ್ ಮಾಡ್ಕೊಡ್ತೀರಾ ಅಂತ. ಸರ್ ಓಕೆ ಸರ್ ನನಗೆ ನಾನು ರವಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಜರ್ನಿ ಪಿಕ್ಚರ್ಸ್ ರವಿಚಂದ್ರ ಅವ್ರ ಹತ್ರ ಹೇಳಿದ್ರು. ಹಿ ವಾಚ್ಡ್ ಇನ್ ನೆಕ್ಸ್ಟ್ 2 days. ನೋಡಿಬಿಟ್ಟು ಅವರು ನನಗೆ ಅವ್ರು ಅದನ್ನು ಹೇಳಿದರು, ಸರ್ ಐ ವಿಲ್ ನಾಟ್ ವೇಸ್ಟ್ ಯುವರ್ ಟೈಮ್, ನನಗೆ 2 ದಿನ ಟೈಮ್ ಕೊಡಿ, ನಾನು ಅದ್ರ ಮೇಲೆ ನಿಮ್ಮ ಟೈಮ್ ತೊಗೊಳ್ಳೋಲ್ಲ ಅಂತ ಜಗನ್ ಸರ್ ಹೇಳಿದರು. ಆ್ಯಂಡ್ 3ನೇ ದಿನಕ್ಕೆ ಅವ್ರು ಫೋನ್ ಮಾಡಿದರು, ಸರ್ ಮಾತಾಡ್ಬೋದಾ ಅಂತ ಹೇಳಿಬಿಟ್ಟು. ಆ್ಯಂಡ್ ದೇ ವರ್ ಎಕ್ಸ್ಟ್ರೀಮ್ಲಿ ಕರ್ಟಿಯಸ್. ಅವ್ನು ನಮ್ಮ ಮೊನ್ನೆನೂ ಅಷ್ಟೇ ನಾವೆಲ್ಲ ಅವ್ರದ್ದು ಒಂದು ಮೀಟಿಂಗ್ ಇತ್ತು, ಆಲ್ 5 of us ವೆಂಟ್ ಆ್ಯಂಡ್ ಮೆಟ್ ರವಿಚಂದ್ರ ಸರ್ನ ಜನನಿ ಪಿಕ್ಚರ್ಸ್. ಅವ್ರನ್ನ ಮೀಟ್ ಮಾಡೋಕ್ಕೆ ಮುಂಚೆ ಆ್ಯಕ್ಚುಲಿ ನಮ್ದು ಎನರ್ಜಿ ಎಲ್ಲ ಸ್ವಲ್ಪ ಡೌನೇ ಇತ್ತು. ಆಮೇಲೆ ನಾವು ವಿ ವರ್ ಟಯರ್ಡ್ ಫಿಸಿಕಲಿ ಮೆಂಟಲಿ ಓಡಾಡಿ ಸ್ವಲ್ಪ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ, ನಮ್ಗೆ ಎಕ್ಸೈಟ್ಮೆಂಟ್ ಬರ್ತಿಲ್ಲ, ಸುಸ್ತಾಗ್ಬಿಟ್ಟಿದ್ದೀವಿ ಮೆಂಟಲಿ. ವಿ ಮೆಟ್ ಹಿಮ್, ದ ವೇ ಹಿ ಸ್ಪೋಕ್, ಸಡನ್ನಾಗಿ ನಾವು ಆಚೆ ಬರೋದಕ್ಕೆ ವಿ ವರ್ ಆಲ್ ಡಿಫ್ರೆಂಟ್ ಪೀಪಲ್. ಹಾಂ. ಸೊ ಆ್ಯಂಡ್ ಹಿ ಈಸ್ ನಾಟ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್, ಹಿ ಹ್ಯಾಸ್ ಜಸ್ಟ್ ಡಿಸ್ಟ್ರಿಬ್ಯೂಟೆಡ್ ಇದು ಬ್ಲಿಂಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈಗಷ್ಟೇ, which was a tremendous success, and that film gives hope for many filmmakers like us. But ಅವ್ರಿಗೆ ತೀರಾ ದೊಡ್ಡ ಡಿಸ್ಟ್ರಿಬ್ಯೂಟರ್ ಅಲ್ಲದೆ ಇರೋ ಕಾರಣ ದಿಸ್ ಇಸ್ ಅ ರಿಸ್ಕ್ ಫಾರ್ ಹಿಮ್ ಆಬ್ವಿಯಸ್ಲಿ. ಇಫ್ ಇಟ್ ಗೋಸ್ ದಿ ಅದರ್ ವೇ ಅವ್ರಿಗೆ ಸ್ವಲ್ಪ ಮತ್ತೆ ಹಿಂದೆ ಮುಂದೆ ನೋಡ್ಬೋಂಥ ಪರಿಸ್ಥಿತಿ. ಬಟ್ ದಿಸ್ ಈಸ್ ಆಲ್ ಹಿ ಹ್ಯಾಸ್ ಆ್ಯಂಡ್ ಹಿ ಟೇಕ್ಸ್ ದ್ಯಾಟ್ ರಿಸ್ಕ್. ಕೆಲವ್ರಿಗೆ ಇದು ಹತ್ತರಲ್ಲಿ ಒಂದು ಸಿನಿಮಾ ಥರ ಆಗ್ಬಿಡುತ್ತೆ, ಅಂಥವ್ರೂ ಬೇಡ ಆಗ್ಬಿಡ್ತಾರೆ. ಪೀಪಲ್ ಹೂ ಕ್ಯಾನ್ ಅಫೋರ್ಡ್ ಹ್ಯಾವ್ ನಾಟ್, ಪೀಪಲ್ ಹೂ ಹ್ಯಾವ್ ಗಿವನ್ ಅಸ್ ಆಲ್ ದೇ ಹ್ಯಾವ್ ಅಂಥ ಪರಿಸ್ಥಿತಿ. But I mean, agree, makes sense. But I don't want to know the budget, but let's say you would have spent around X amount, 100 rupees, for example. ನಾವು ರೀಸೆಂಟ್ಲಿ ಏನೇನು ಚಿತ್ರಗಳು ಗೆದ್ದಿದೆ ಅಂತ ಮಾತಾಡ್ತೀವಿ, ನಾನ್ ಸ್ಟಾರರ್, ನಾಟ್ ದ ಸ್ಟಾರ್ ಪ್ಯಾಕ್ ಒನ್ಸ್, ಯಾವುದೂ ಥಿಯೇಟ್ರಿಕಲಿ ನಾಟ್ ಇವನ್ ಕ್ಲೋಸ್ ಟು ಬ್ರೇಕ್ ಇವನ್. ಐ ಥಿಂಕ್ ದ್ಯಾಟ್ ವಿ ಆಲ್ ನೋ ಇಟ್ಸ್ ನೋ ಲಾಂಗರ್ ಅ ಹಿಡನ್ ಥಿಂಗ್. ಆ್ಯಂಡ್ 20-25% ರಿಕವರಿ ಹತ್ರದಲ್ಲಿ ಬಂದಿಲ್ಲ. ನಾನು ದ ಲಾಸ್ಟ್ 8-10 monthsಲ್ಲಿ ಮಾತಾಡಿರೋ ಹೊಸಬರ ಚಿತ್ರಗಳು ಯಾವ್ದು ವರ್ಕ್ ಆಗಿದೆ ಅಂತ. ಆ್ಯಂಡ್ ದೆನ್ ದೇ ಕಮ್ ಆನ್ Amazon Prime. ಆನ್ ಅನ್ ಆವ್ರೇಜ್ 4 rupees is what they are giving per streaming on. So how are you planning to actually recover this X100 amount? ಹಾಂ, ಸೊ ರಿಕವರಿಗೆ ನಾವು ಯಾವ ಥರ ಅಂದ್ಕೊಂಡ್ವಿ ಅಂದರೆ, ಸೊ ವಿ ಟುಕ್ ಫ್ಯೂ ಕೇಸ್ ಸ್ಟಡೀಸು. ಸೊ ಯಾವ ಸಿನಿಮಾ ಅಟ್ಲೀಸ್ಟ್ ಒಂದು ಯಾವ ಥರ ಒಂದು ಎವ್ರೇಜಲ್ಲಿ ಹೆಂಗೆ ಪರ್ಫಾರ್ಮ್ ಆಗ್ತಿದೆ ಆ ಥರ ಇದನ್ನು ನೋಡಿಕೊಂಡು ವರ್ಸ್ಟ್ ಕೇಸ್ ಸಿನಾರಿಯೋಸ್ ವರ್ಸ್ಟ್ ಪಾಸಿಬಲ್ ವೇಯಲ್ಲಿ ಎಷ್ಟು ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆರ್ ದಿಸ್ ಥಿಂಗ್. ಸೊ ಇದ್ರ ಮೇಲೆ ಬಜೆಟ್ ಇದನ್ನು ನೋಡಿಕೊಂಡು, ಸೊ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ಥರ, ದ್ಯಾಟ್ ವಾಸ್ ಅವರ್ ಐಡಿಯಾ. ಸೊ ಥಿಯೇಟರಿಂದ ನಾವು ಅಷ್ಟೊಂದೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಸೊ ಥಿಯೇಟ್ರಲ್ಲಿ ಒಂದು ಸ್ಮಾಲ್ ಅಮೌಂಟು, ಮತ್ತು ಡಬ್ಬಿಂಗ್ ರೈಟ್ಸು ಮತ್ತು ಇದ್ರದ್ದು ಒಂದಿಷ್ಟು ಸ್ಮಾಲ್ ಅಮೌಂಟ್ಸು. ಸೊ ನಮ್ಮದು ಮೇಜರ್ ಇದು ಪ್ರೈಮಲ್ಲಿದೆ. ಬಟ್ ಒನ್ ಅಡ್ವಾಂಟೇಜ್ ದ್ಯಾಟ್ ವಿ ಹ್ಯಾವ್ ಈಸ್ ಅವರ್ ಫಿಲ್ಮ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಕರ್ನಾಟಕ. ಸೊ ದಿಸ್ ಈಸ್ ಲೈಕ್ ಅ ಮೋರ್ ಯೂನಿವರ್ಸಲ್ ಫಿಲ್ಮ್ ಆಲ್ ಥ್ರೂ ದ ಇಂಡಿಯಾ. ಸೊ ನಮಗೆ ಅದಕ್ಕೆ ನಾವು ಪ್ರೈಮ್ ಇದರಲ್ಲಿ, ಸೊ ವಿ ವಾಂಟ್ ಟು ಕ್ಯಾಪ್ಚರ್ ದ್ಯಾಟ್ ಆಡಿಯನ್ಸ್. ಸೊ ಇದು ಅನುರಾಗ್ ಕಶ್ಯಪ್ ಒಂದು ಕಡೆ ಎಲ್ಲೋ ಒಂದು ಕಡೆ ಹೇಳಿದ್ರೆ, ಅಂದರೆ ಆದಷ್ಟು ಎಲ್ಲ ಆಡಿಯನ್ಸ್ ನಿಮ್ಮ ಸಿನಿಮಾಗೆ ಬರೋಕ್ಕೆ ಕರೆಯೋ ಬದಲು ಆಡಿಯನ್ಸ್ ಎಲ್ಲೆಲ್ಲಿದ್ದಾರೆ ಅಲ್ಲಿ ಹೋಗಿ ನೀವು ತೋರಿಸಿ ಅನ್ನೋದು. ಸೊ ದ್ಯಾಟ್ ಲಾಜಿಕ್ ವಿ ವಾಂಟ್ ಟು ಲೈಕ್ ಟ್ರೈ ಇಟ್ ಔಟ್ ಹಿಯರ್. ಸೊ ಪ್ರೈಮಿಗೆ ಬಂದಾಗ ಸೊ ಅದಕ್ಕೆ ನಾವು ಒಂದಿಷ್ಟು ಮಾರ್ಕೆಟಿಂಗ್ ಐಡಿಯಾಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗಲಿಂದನೇ ಮಾಡ್ಕೊಳ್ತಾ ಇದ್ದೀವಿ. ಸೊ ದ್ಯಾಟ್ ಇನ್ನೊಂದು 2-3 months ಅಲ್ಲಿಗೆ ನಾವು ಹೋದಾಗ ಸೊ ವಿ ವಿಲ್ ಬಿ ವೆಲ್ ಪ್ರಿಪೇರ್ಡ್. ಆ್ಯಂಡ್ ಇವಾಗ ಹೆಂಗೆ ನಾವು 1 ರೂಪಾಯಿ ಇದು ಮಾಡ್ತಿದ್ದೀವಿ, ಅಲ್ಲಿ ಅದನ್ನು 1 ರೂಪಾಯಿನೂ ಬ್ರೇಕ್ ಡೌನ್ ಮಾಡಿಬಿಟ್ಟು ಅದು ಆಗಬೇಕನ್ನೋದು ನಮ್ಮದು ಸದ್ಯಕ್ಕಿರೋದು ವಿಷನ್ನು. I don't want to know the numbers, but ನಿಮ್ಮ ಓವರ್ ಆಲ್ ಸಿನಿಮಾ ಬಜೆಟಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಬಜೆಟ್ ಹ್ಯಾವ್ ಯು ಅಲೋಕೇಟೆಡ್ ಟು ಮಾರ್ಕೆಟಿಂಗ್? 20-25%. Okay. Like if we have 100 rupees, if we have 100 rupees, roughly 20-25 rupees is going towards the marketing.
ಆ್ಯಂಡ್ ವಿ ಹ್ಯಾವ್ ಡನ್ ಅ ಸ್ಮಾಲ್ ರಿವರ್ಸ್ ಕ್ಯಾಲ್ಕುಲೇಷನ್. ನನಗೆ ಇವಾಗ 10 ರೂಪಾಯಿ ಬರಬೇಕು, 50 ರೂಪಾಯಿ ನನಗೆ ರಿಕವರಿ ಅಮೌಂಟ್ ಅಂತ ಇಟ್ಕೊಳ್ಳೋದು. ಈ 50 ರೂಪಾಯಲ್ಲಿ ನನಗೆ ಒ ಟಿ ಟಿಯಿಂದ ಎಷ್ಟು ಬರಬೇಕು. ಲೆಟ್ಸ್ ಲೀವ್ ಥಿಯೇಟರ್ ಆ್ಯಂಡ್ ಆಡಿಯೋ ರೈಟ್ಸ್ ವಿಚ್ ಈಸ್ ಆಲ್ಮೋಸ್ಟ್ ನಾನ್ ಎಕ್ಸಿಸ್ಟೆಂಟ್. ಆಡಿಯೋ ರೈಟ್ಸ್ ಇದೆ, ತುಂಬ ಒಂದು ಮಿನಿಮಮ್ ಅಮೌಂಟ್ ಕೊಡ್ತಾರೆ, ವಿಚ್ ಈಸ್ ಓಕೆ. ಇವತ್ತಿಗೆ ಪಾಪ ಅವ್ರಿಗೂ ಅದೇ ರೆವೆನ್ಯೂ ಇನ್ಕಮ್ ಇದೆ. ಸೊ ಥಿಯೇಟರ್ ಆ್ಯಂಡ್ ಇದು ಆರ್ ದ ಮೇನ್. ಡಬ್ಬಿಂಗ್, ಇಫ್ ದ ಫಿಲ್ಮ್ ಡಸ್ ವೆಲ್ ಆನ್ ಬೋತ್ ದ ಪ್ಲಾಟ್ಫಾರ್ಮ್ಸ್ ವಿಲ್ ಗೆಟ್ ಡಬ್ಬಿಂಗ್ ರೈಟ್, ವಿಚ್ ಇಸ್ ಲೇಟರ್. ಡಬ್ಬಿಂಗ್ ಬರಬೇಕು ಅಂದರೆ ಇವೆರಡನ್ನ ಗೆಲ್ಲಿಸ್ಬೇಕಲ್ಲ. ಸೊ ಹಿಯರ್ ಅಗೇನ್ ಥಿಯೇಟರ್ಗೆ ಈ 50 ರೂಪಾಯಿ ನಾನು ತೊಗೋಬೇಕು ಅಂದರೆ ಇದರಲ್ಲಿ ಥಿಯೇಟರಿಂದ 30 ರೂಪಾಯಿ ತೊಗೋಬೇಕಾ. ಆ 30 ರೂಪಾಯಿ ಬರಬೇಕು ಅಂತಂದರೆ ಡಿಸ್ಟ್ರಿಬ್ಯೂಟರ್ದು ಕಟ್ ಹೋಗಿ ನಮಗೆ ಎಷ್ಟು ಬರಬೇಕು. ಇಷ್ಟು ನನಗೆ ಬರಬೇಕು ಅಂದರೆ ಲೆಟ್ಸ್ 30 ರೂಪಾಯಿ ಬರಬೇಕು ಅಂತ. ಇಫ್ ಮೈ ಟಾರ್ಗೆಟ್ ಇಸ್ 30 rupees, ಹೌ ಮೆನಿ ಟಿಕೆಟ್ಸ್ ಡು ಐ ಹ್ಯಾವ್ ಟು ಸೆಲ್ ಆ್ಯಂಡ್ ಹೌ ಮೆನಿ ಥಿಯೇಟರ್ಸ್ ಡು ಐ ಹ್ಯಾವ್, ಹೌ ಮೆನಿ ಶೋಸ್. ಇವಾಗ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಸರ್ ಇಷ್ಟು ಶೋಸ್ನ ಇಲ್ಲಿ ಫಿಲ್ ಮಾಡ್ಕೊಡಿ. ಸೊ ದ್ಯಾಟ್ ಕೈಂಡ್ ಆಫ್ ರಿವರ್ಸ್ ಕ್ಯಾಲ್ಕುಲೇಷನ್ ವಿ ಹ್ಯಾವ್ ಡನ್ ಆಫ್ಟರ್ ವಿ ಮೆಟ್ ಯು ದ್ಯಾಟ್ ಡೇ ಆ್ಯಂಡ್ ವಿ ಡಿಸ್ಕಸ್ಡ್ ಅಬೌಟ್ ದಟ್ ಸೈಂಟಿಫಿಕ್ ಅಪ್ರೋಚ್ ಟುವರ್ಡ್ಸ್ ದಾನ್ ಶೂಟಿಂಗ್ ಇನ್ ದ ಡಾರ್ಕ್ ಟು ಹ್ಯಾವ್ ಅ ಪಾಸಿಬಲ್, ವಿ ಮೇ ಬಿ ರಾಂಗ್, ವಿಚ್ ಈಸ್ ಓಕೆ. But one strategy here. Than being extremely blind and being cluelessly wrong, we can have a calculated step and we'll know at least, okay, ಹಿಂಗೆ ಮಾಡಿದಕ್ಕೆ ಹಿಂಗೆ ಆಯಿತು ಅಂತ. So that is something we are exploring also. This is new for us also. So ನೋಡ್ಬೇಕು. Same for Prime or any OTT we go. We're not sure if we are going with the Prime. But ಅಲ್ಲಿ ಇವಾಗ ನನಗೆ ಇಷ್ಟು ಮಿಲಿಯನ್ ಮಿನಿಟ್ಸ್ ಸ್ಟ್ರೀಮಿಂಗ್ ಅವರ್ಸ್ ಬೇಕು ಅಂತಂದರೆ how many content should we keep pushing, how many days of marketing should we do there, and which are all the marketing avenues I can target for Prime, which is different than the marketing avenues for theatre itself. So these are some reverse calculations that we are doing. We'll see. Like I said, if it works, it works. If not, it's okay. We are happy to be wrong. Right. Oh, I was recently gone to Sunaina also. She's been an integral teammate of the Murphy and the other one that's running in theatres. Personally, I watched it and I really liked the film, and they've been promoting it really well. But ಎಲ್ಲೋ ಒಂದು ಕಡೆ ನಾನು ಟೀಮ್ ಹತ್ರನೇ ಡಿಸ್ಕಸ್ ಮಾಡಿದಾಗ ಐ ಗಾಟ್ ಟು ನೋ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ನಂಬರ್ಸಲ್ಲಿ ಇವಾಗ ನಾವು ಒಂದು ಪೋಲ್ ಹಾಕಿದ್ವಿ. ಇಟ್ ವಾಸ್ ದೋ ಇಟ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಫ್ರಮ್ ರೆಲೆವೆಂಟ್ ಪೂಲ್ ಆಫ್ ಆಡಿಯನ್ಸ್. The ones who watched it have really liked it. But majority of them, nearly 70% of them had voted ನಾನು ಇನ್ನೂ ನೋಡಿಲ್ಲ ಅಂತ. And there is good word of mouth for Murphy, there's good marketing, and renowned names are standing with the film. Dhananjay has been promoting it. Dali Dhananjay, ಅವ್ರ ಟ್ರೈಲರ್ನ ಕೊಲಾಬ್ ಎಲ್ಲ ಮಾಡಿದ್ರು. He was also there at the premiere and so on. I mean, Murphy is just one example. And ನನಗೆ BTS is also a good film like that. ಎಲ್ಲೋ ಒಂದು ಕಡೆ ಆಡಿಯನ್ಸ್ ವಾಚಿಂಗ್ ಪ್ಯಾಟ್ರನ್ನೇ ಡೌನ್ ಆಗೋಗಿದೆಯಾ ಅಂದರೆ ಒಳ್ಳೆ ಲೈಕ್ ವಾಟ್ ಐ ಥಿಂಕ್ ಈಸ್, ಆ್ಯಂಡ್ ಐ ಡೋಂಟ್ ನೋ ಫಾರ್ ಶೋರ್ ಅಂದರೆ ಇದು BTS ಬಗ್ಗೆ ಅಂತಲ್ಲ, ಇನ್ ಜನರಲ್ ವಾಟ್ ಐ ಫೀಲ್ ಸಮ್ಟೈಮ್ಸ್ ಈಸ್, ಈವನ್ ಐ ಡೂ ದ್ಯಾಟ್ ಅ ಲಾಟ್ ಆಫ್ ಟೈಮ್ಸ್. ಥಿಯೇಟ್ರಿಗೆ ಹೋಗ್ಬೇಕಂತ ಆದರೆ ನಮ್ದು ಇಂಡಿಯನ್ ಮೈಂಡ್ ಸೆಟ್ ಇದೆ, ನಂದು ಪೈಸಾ ವಸೂಲಾಗುತ್ತಾ ಅಂತ ಅನ್ನೋದು. ಸೊ ಅಲ್ಲಿ ಐ ಥಿಂಕ್ ಬಿಕಾಸ್ ಗೋಯಿಂಗ್ ಟು ಅ ಥಿಯೇಟರ್ ಇನ್ ಬ್ಯಾಂಗ್ಳೂರ್ ಇಸ್ ಅ ಟಾಸ್ಕ್. ನಾವು ಇವಾಗ ಕಾಲೇಜಲ್ಲಿದ್ದಾಗ ಆ ಥರ ಅಂತನೂ ಅಲ್ಲ, ಲೈಕ್ ಇಟ್ಸ್ ಅ ಟಾಸ್ಕ್. ಸೊ ಅಲ್ಲಿ ನಾವು ಈಗ ಕೊಡ್ತಿರೋ ಇದಕ್ಕೆ ಅಲ್ಲಿ ವ್ಯಾಲ್ಯೂ ಬರುತ್ತಾ ಅನ್ನೋದು ಮೇ ಬಿ ದ್ಯಾಟ್ ಕುಡ್ ಬಿ ಒನ್ ಪಾಯಿಂಟ್. ಆ್ಯಂಡ್ ಒಂದು ನನಗೆ ಗೊತ್ತಿಲ್ಲ ಅಂದರೆ, ಡೂ ಪೀಪಲ್ ನಾವು ಎಕ್ಸ್ಪೆಕ್ಟ್ ಸರ್ಟನ್ ಥಿಂಗ್ಸ್ ಇನ್ ಅ ಫಿಲ್ಮ್ ವಾಚಿಂಗ್ ಇನ್ ಥಿಯೇಟರ್. ನನಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಈಗ ಬೇರೆ ಕಡೆ ಈವನ್ ಇನ್ ತಮಿಳಲ್ಲಿರ್ಬೋದು, ಮಲಯಾಳಮಲ್ಲಿರ್ಬೋದು, ದೇ ಹ್ಯಾವ್ ಅ ಕಲ್ಚರ್ ಆಫ್ ವಾಚಿಂಗ್ ಫಿಲ್ಮ್ಸ್. ಅಲ್ಲೊಂದು ಫಿಲ್ಮ್ ವ್ಯೂಯಿಂಗ್ ಕಲ್ಚರ್ ಥರ ಇದೆ. ಅಂದರೆ ಅವರು ಇವಾಗ ಒಂದು ಸ್ಮಾಲ್ ಟೈಮ್ ಫಿಲ್ಮ್ ಬಂದರೆ ಅವ್ರು ಅದ್ರಲ್ಲಿ ಆ್ಯಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡೆಲ್ಲ ಬರಲ್ಲ, ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಎಲ್ಸ್ ಫ್ರಮ್ ದ್ಯಾಟ್ ಮೂವಿ. ಒಂದು ಕಮರ್ಷಿಯಲ್ ಮೋಹನ್ ಲಾಲ್ದು ಅಲ್ಲಿ ಇವಾಗ ಎಷ್ಟೊಂದು ಜನ ಇವಾಗ ಹೆಂಗೆ ಅಂದರೆ, ಅಲ್ಲಿ ಮೋಹನ್ ಲಾಲ್ ಮತ್ತು ಮಮ್ಮೂಟಿ ಮಧ್ಯೆ ಒಂದು ಫೈಟ್ ಇದೆ. ನಾನು ಮಂಗಳೂರವನಾಗಿರೋ ಕಾರಣ ಸ್ವಲ್ಪ ನನಗೆ ಅಲ್ಲಿ ಫ್ರೆಂಡ್ಸ್ ಇರೋ ಕಾರಣ ಮಲಯಾಳಂ ಇಂಡಸ್ಟ್ರಿದು ಸೀನ್ ಸ್ವಲ್ಪ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ಗೊತ್ತು. ಸೊ ಅಲ್ಲಿ ಮೋಹನ್ ಲಾಲ್ನವರು ಏನು ನಿಮಗೆ ಈ ಥರ ಫೀಲ್ ಗುಡ್ ಅವ್ರು ಈ ಥರ ನೋಡಲ್ಲ. ಅಲ್ಲಿ ಮೋಹನ್ ಲಾಲ್ ಅವರಿಗೆ ಆ್ಯಕ್ಷನ್ನೇ ಮಾಡಬೇಕು, ಅವ್ರಿಗೆ ಸ್ವಲ್ಪ ಬಿಲ್ಡಪ್ ಎಲ್ಲ ತಗೋಬೇಕು, ಅವ್ರಿಗೆ ಇಷ್ಟ ಆಗುತ್ತೆ, ಇಲ್ಲಾಂದ್ರೆ ಅಷ್ಟು ಇಷ್ಟ ಆಗಲ್ಲ. ಸೇಮ್ ಆಡಿಯನ್ಸ್ ಅವರು ಈಗ ಅದೇ ಸ್ಮಾಲ್ ಟೈಮ್ ಫಿಲ್ಮ್ ಹೋದರೆ ಅವ್ರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಲ್ಲ. ಮೇ ಬಿ ನಮ್ಮಲ್ಲಿ ನಾವು ಫಿಲ್ಮ್ ಮೇಕರ್ಸ್ ಆಗಿ ಅವ್ರ ಇಂಡಸ್ಟ್ರಿಯಾಗಿ ನಾವು ಆ ಥರ ನರ್ಚರ್ ಮಾಡಲಿಲ್ವೇನೋ ಅಂತ ನನಗೆ ಅದೊಂದು ಅನಿಸುತ್ತೆ. ಬಿಕಾಸ್ ನಮ್ಮಲ್ಲಿ ಏನು ಎವ್ರಿ ಒನ್ ಫಾಲೋಸ್ ದ ಟ್ರೆಂಡ್. ನಾವು ಅದು ಏನೋ ಮೇ ಬಿ ಅಂತ ನನಗೆ ಅನಿಸುತ್ತೆ, ಮೇ ಬಿ ಡೌನ್ ಒಂದು ಲಾಸ್ಟ್ ಒಂದು 8-10 ಇಯರ್ಸಿಂದ ನಾವು ಆ ಥರ ಮಾಡಲಿಲ್ಲ. ನಾವು ಅಂದರೆ ಊಟ ಅಂತ ಅಂದಮೇಲೆ ಎಲ್ಲರೂ ಅನ್ನ ಸಾರು ಅಷ್ಟೇ ಕೊಟ್ಟಿದ್ದು, ಯಾರು ಬೇರೆ ಕೋಸಂಬರಿ ಈ ಥರ ಪಲ್ಯ ಆ ಥರ ಯಾರೂ ಕೊಟ್ಟೇ ಇಲ್ಲ. ಮೇ ಬಿ ಅದು ಇರಬಹುದೇನು ಅಂತ
ಐ ಆಮ್ ನಾಟ್ ವೆರಿ ಶೋರ್. ಅದೇ BTS ಇವಾಗ ಗೊತ್ತಾಗುತ್ತೆ ನಮಗೆ ಏನು ಆ್ಯಕ್ಚುಲಿ ಅಂತ. But what I again observed is what you say is right, but ನಾವೇ ಅಂದರೆ ಕನ್ನಡಿಗರೇನೆ you go to films on weekends, but you choose to watch other language films. It's not like people are not going and watching films. If there is Venom and then if there is Murphy, I'm sure people would have gone to Venom, ಜಾಸ್ತಿ ಜನ. ಸೊ ಐ ಡೋಂಟ್ ನೋ ಏನು ವಾಟ್ ಈಸ್ ಲ್ಯಾಕಿಂಗ್ ಅರ್ಥ ಆಗ್ತಿಲ್ಲ. ಅಂದರೆ ಮಾಸ್ ಮಸಾಲಾ ಮೂವಿ ನೋಡಲ್ಲ. ದ ರೀಸೆಂಟ್ ರಿಲೀಸ್ ಡಿ ನಾಟ್ ಡೂ ದ್ಯಾಟ್ ಗ್ರೇಟ್. ಮರ್ಫಿ ಇಸ್ ನಾಟ್ ಲೈಕ್ ಅ ಮಾಸ್ ಫಿಲ್ಮ್, ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಫಿಲ್ಮ್. ಅದನ್ನು ನೋಡಿದಾರ, ಅದನ್ನು ನೋಡಲ್ಲ. ಯಾಕೆ ಅಂದರೆ ಪೀಪಲ್ ಗೋ ಟು ಮಾಲ್ಸ್ ಆ್ಯಂಡ್ ನೌ ಐ ಫೀಲ್ ಇಟ್ಸ್ ನಾಟ್ ಡಿಫಿಕಲ್ಟ್ ಫಾರ್ ದೆಮ್ ಟು ಸ್ಪೆಂಡ್ ಮನಿ ಆನ್ ಥಿಯೇಟರ್ಸ್. ಅವ್ರಿಗೆ ₹150 ಖರ್ಚು ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್. If I mean, that's what I think, because ellargu they want to belong to a certain, you know, certain class of status quo of living ಅಂತ ಅನ್ಕೊಳ್ಳೋಣ. ಎಲ್ಲರಿಗೂ ಮಾಲ್ ಕಲ್ಚರ್ ಇಷ್ಟ. ವೀಕೆಂಡ್ ಆಗಿದ ತಕ್ಷಣ ಬೆಂಗಳೂರಲ್ಲಿ ಇರೋದೇ ಮಾಲ್ಗಳು, ಇನ್ನೇನು ಇಲ್ಲ ಮಾಡೋಕ್ಕೆ. either people go to drink or people go to watch movies. They watch movies, but why not ಕನ್ನಡ? ಆಮೇಲೆ ಇನ್ನೊಂದು ಏನಾಗೋಗಿದೆ ಅಂದರೆ ನಮ್ಮಲ್ಲಿ ಅಂದರೆ ಜರಾನೇ ಮಾತಾಡ್ಕೊಳ್ತಾರೆ, ಕನ್ನಡನಲ್ಲಿ ಒಳ್ಳೆ ಸಿನಿಮಾನೇ ಬರ್ತಿಲ್ಲ, ಕನ್ನಡ ಪಿಕ್ಚರ್ ಏನೋ ಚೆನ್ನಾಗೇ ಬರ್ತಿಲ್ಲ. ಇದು ಬರ್ತಿದೆ, ನೀವು ನೋಡ್ತಿಲ್ಲ, ಯು ಗೋ ಸ್ಟಾರ್ಟ್ ವಾಚಿಂಗ್. ಆಮೇಲೆ ಇವಾಗ BTS ಫ್ರೈಡೇ ರಿಲೀಸ್ ಆಯಿತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ವೀಕ್ ನೋಡೋಣ ಬಿಡು ಅಂತ ಅನ್ಕೋತಾರೆ. ನೆಕ್ಸ್ಟ್ ವೀಕ್ವರೆಗೂ ಉಳ್ಸೋದಕ್ಕೆ ಜನನೇ ಇಲ್ಲ ಥಿಯೇಟ್ರಲ್ಲಿ ಅಂತಂದರೆ ಯಾಕೆ ಇಟ್ಕೋತಾರೆ ಥಿಯೇಟ್ರ್ ಅವ್ರ ಪಿಕ್ಚರ್ನ? ಆ ಲಾಜಿಕ್ ಅವ್ರಿಗೆ ಅರ್ಥ ಆಗಲ್ಲ. ಫಸ್ಟು ಇವಾಗ BTS ಮತ್ತು ವೆನಮ್ ರಿಲೀಸ್ ಆಗಿದೆ ಅಂದರೆ ರಪಕಂದೆಲ್ಲ ವೆನಮ್ಗೆ ಹೋಗೋದು. BTS ನೆಕ್ಸ್ಟ್ ವೀಕೆಂಡ್ ನೋಡ್ಕೊಳ್ಳೋಣ ಅಂತಾರೆ. ಅದಾದಮೇಲೆ ದೇ ಓನ್ಲಿ ಕಂಪ್ಲೇನ್, ಯಾವುದು ಒಳ್ಳೆ ಸಿನಿಮಾ ಬರ್ತಿಲ್ಲ, ಯಾವುದು ಒಳ್ಳೆ ಸಿನಿಮಾ ಬರ್ತಿಲ್ಲ. ಸೊ ಇಟ್ಸ್ ಪ್ರಿಟಿ ಕನ್ಫ್ಯೂಸಿಂಗ್ ಆ್ಯಸ್ ಮೇಕರ್ಸ್ ಆರ್ ಪ್ರೊಡ್ಯೂಸರ್ಸ್ ಆಲ್ಸೋ, ಯು ನೋ, ಟು ಯಾವುದಕ್ಕೆ ಕೇಟರ್ ಮಾಡೋದು, ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ವಿ ಶುಡ್ ಮೇಕ್. ಇಂಟೆಲಿಜೆಂಟ್ ಫಿಲ್ಮ್ ಮಾಡಬೇಕಾ, ಫೀಲ್ ಗುಡ್ ಫಿಲ್ಮ್ ಮಾಡಬೇಕಾ, ಮಾಸ್ ಫಿಲ್ಮ್ ಮಾಡಬೇಕಾ? ಬಿಕಾಸ್ ಇಂಡಸ್ಟ್ರಿ ಐ ಥಿಂಕ್ ರೈಟ್ ನೌ ಇಸ್ ಟ್ರೈಯಿಂಗ್ ಆಲ್ ಪ್ಯಾಟರ್ನ್ಸ್. ಮಾರ್ಟಿನ್, ಪ್ರಣಯ ಸಖಿ, ಮರ್ಫಿ, ದೇರ್ ಆಲ್ ವೆರಿ ಡಿಫರೆಂಟ್ ಕೈಂಡ್ ಆಫ್ ಫಿಲ್ಮ್ಸ್. ನಥಿಂಗ್ ಇಸ್ ವರ್ಕಿಂಗ್. ದೆನ್ ವಾಟ್ ಡು ವಿ ಡೂ? It did, but I'm saying not, and that sort of created a hope, but then it's not like, you know, remember times when ಮುಂಗಾರು ಮಳೆ did. ಆ ಥರ ಒಂದು ವೇವೇ ಕ್ರಿಯೇಟ್ ಆಗ್ತಿಲ್ಲ somehow. No, but don't you think, you know, anybody can answer, or probably you can only take this up. You told ಈ ಥರ people are preferring watching other languages ಅಂತ. ಇನ್ನೊಂದು ವಾದ ಏನಂದರೆ, ಒಂದು ಮೀಡಿಯಾಕರ್ ಸಬ್ಜೆಕ್ಟ್ಸ್ನ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಫಾರ್ ದ ಪಾಸ್ಟ್ ಫ್ಯೂ ಇಯರ್ಸ್ ಗ್ಲೋರಿಫೈ ಮಾಡಿ ಅದ್ರ ಬಗ್ಗೆ ಹೈಪ್ ಮಾಡಿ ಇವಾಗ ನಾವು ನಿಜವಾಗ್ಲೂ ಚೆನ್ನಾಗಿದೆ ಬಂದು ನೋಡಿ ಅಂದ್ರೂ ದೇ ಆರ್ ಥಿಂಕಿಂಗ್ ವಿ ಆರ್ ಗ್ಲೋರಿಫೈಯಿಂಗ್ ಸಮ್ ಮೀಡಿಯಾ. ಕರೆಕ್ಟ್. ಇದು ತೋಳ ಬಂತು ತೋಳ ಥರನೇ ಇದು. ದಿಸ್ ಇಸ್ ವೆರಿ ಟ್ರೂ. ಇಟ್ಸ್ ಲೈಕ್ ಬಟ್ ಆನ್ ದಿ ಅದರ್ ಹ್ಯಾಂಡ್, ಡು ಯು ಆಲ್ಸೋ ಬಿಲೀವ್ ದಟ್ ವಿ ಆರ್ ಆ್ಯಕ್ಚುಲಿ ನಾಟ್ ಮೇಕಿಂಗ್ ಗುಡ್ ಫಿಲ್ಮ್ಸ್ ಲೈಕ್ ಹೌ ವಿ ಯೂಸ್ ಟು ಮೇಕ್? ಟ್ರೂ, ವೆರಿ ಟ್ರೂ. ಐ ಆಲ್ಸೋ ಅಗ್ರಿ ವಿತ್ ದ್ಯಾಟ್. ಐ ಅಗ್ರಿ, ಬಟ್ ಐ ಡೋಂಟ್ ನೋ, ಐ ಮೀನ್ ದೆರ್ ಇಸ್ ಒಂದು ಹೋಪ್ ಕ್ರಿಯೇಟ್ ಆಗಬೇಕು ಅಂತ ನಾನು ಹೇಳೋದು. ಇಂಡಸ್ಟ್ರಿಯಲ್ಲಿ ಅಥವಾ ಏನೋ ಆ್ಯಸ್ ಕನ್ನಡಿಗಾಸ್ ಒಂದು ಹೋಪ್ ಹೆಂಗೋ ಕ್ರಿಯೇಟ್ ಆಗಬೇಕು. ದಟ್ ಇಲ್ಲ ಗುರು, ನಾವು ಮಾಡ್ತೀವಿ, ನಮ್ಮಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂತಂದರೆ ಅಟ್ಲೀಸ್ಟ್ ಫಿಲ್ಮ್ ಮೇಕರ್ಸ್ ಲೈಕ್ ಅಸ್, ವಿ ವಿಲ್ ಫೀಲ್ ಮೋಟಿವೇಟೆಡ್ ಟು ಡೂ ಇಟ್. ಈಗ ನಾವು BTS ಅಂತ ವಿ ಫೀಲ್ ಇಟ್ಸ್ ಅ ಡೀಸೆಂಟ್ ಫಿಲ್ಮ್, ಎಂಟರ್ಟೈನ್ಮೆಂಟ್ ಅಂತೂ ಪೀಪಲ್ ವಿಲ್ ಗೆಟ್ ಎಂಟರ್ಟೈನ್ಡ್. ಆ್ಯಂಡ್ ಈ ಸಿನಿಮಾ ಅಟ್ಲೀಸ್ಟ್ ನಾವು ಇವಾಗ ಅಂದ್ಕೊಂಡಿರ್ತೀವಿ ಒಂದು 70% ಜನ ನೋಡ್ತಾರೆ ನಮ್ಮ ಸಿನಿಮಾನ ಅಂತ ಅಂದ್ಕೊಂಡಿರ್ತೀವಿ. 50% ಆದರೂ ಬಂದು ನೋಡಬೇಕು ಫಾರ್ ದಟ್ ಹೋಪ್ ಟು ರೀಜನರೇಟ್ ಆ್ಯಂಡ್ ಫಾರ್ ಅಸ್ ಟು. ಆಮೇಲೆ ನಮ್ಗೆ ಅರ್ಥ ಆಗಬೇಕು, ಓಕೆ ಇದು ವರ್ಕ್ ಆಗ್ತಿಲ್ಲ ಅನಿಸುತ್ತೆ, ಇದು ವರ್ಕ್ ಆಗ್ತಿದೆ, ಅಥವಾ ಯಾವ್ದು ವರ್ಕ್ ಆಗ್ತಿಲ್ಲ, ಯಾವ ಥರದ್ದು ವರ್ಕ್ ಆಗುತ್ತೆ. ಇವಾಗಂತೂ ಯಾವುದೂ ವರ್ಕ್ ಆಗ್ತಿಲ್ಲ. ದೊಡ್ಡ ಸ್ಟಾರ್ ಸಿನಿಮಾನೂ ವರ್ಕ್ ಆಗ್ತಿಲ್ಲ, ಇಂಟೆಲೆಕ್ಚುವಲ್ ಸಿನಿಮಾನೂ ವರ್ಕ್ ಆಗ್ತಿಲ್ಲ. ದೆನ್ ಏನು ವರ್ಕ್ ಆಗುತ್ತೆ? ನಮ್ಗೆ ಅದೇ ಅರ್ಥ ಆಗ್ತಿಲ್ಲ. ಆ್ಯಂಡ್ ಲೈಕ್ ಯು ಸೆಡ್, ಫಾರ್ ಅ ವೆರಿ ಲಾಂಗ್ ಟೈಮ್, because we have been making below average films? We are. But there has to be a change somewhere. There has to be a cut off that pattern somewhere. And we believe BTS can do that. And I really think there is a piece in the film where everybody will enjoy or rejoice. It caters to everybody. It's not just about filmmakers or technicians, or it is the BTS of a larger portion. ಎಲ್ಲರಿಗೂ ಆ ಕೇಕಲ್ಲಿ ಭಾಗ ಸಿಗುತ್ತೆ. ಎವ್ರಿಬಡಿ ಪ್ರಾಬ್ಲಿ ಪೀಪಲ್ ವಿಲ್ ಎಂಜಾಯ್ ದ ಚೆರಿ, ಫ್ಯೂ ಪೀಪಲ್ ಮೇ ಎಂಜಾಯ್ ದ ಕ್ರೀಮ್, ಫ್ಯೂ ಪೀಪಲ್ ದ ಸ್ಪಾಂಜ್, ಬಟ್ ಪೀಪಲ್ ವಿಲ್ ಡೆಫಿನೆಟ್ಲಿ ಟೇಕ್ ಅವೇ ಸಮಥಿಂಗ್ ಫ್ರಮ್ ದೇರ್. Do you want to add on something, Prajwal? ನೀವು ಕೇಳ್ದಂಗೆ ಮೀಡಿಯಾಕರ್ ಸಬ್ಜೆಕ್ಟ್ಸ್ನ ನಾವು
ಸೆಲೆಬ್ರೇಟ್ ಮಾಡಿ ಅದೊಂದು ಹಂಗೆ ಆಗ್ಬಿಟ್ಟಿದೆ ಇವಾಗ. ಸೊ ಈಗ ನಮ್ಮಲ್ಲಿ ಹೊಸ ಕಂಟೆಂಟ್ನ ನಾವು ತರ್ತೀವಿ ಅಂದ್ರೂ ಕೂಡ ಅದಕ್ಕೆ ಮೇಜರ್ ಬೇಕಾಗಿರೋದು ಸ್ಕ್ರೀನ್ಸ್ವರೆಗೂ ಬರೋಕ್ಕೂ ಮುಂಚೆ ಪ್ರೊಡಕ್ಷನ್ನು. ಅಲ್ಲಿ ಯಾರೂ ಧೈರ್ಯ ಮಾಡ್ತಿಲ್ಲ, ನನಗನ್ಸೋದು. ಸೊ ಅಲ್ಲಿ ಧೈರ್ಯ ಮಾಡಿದ್ರೆ ಮೇ ಬಿ ಹೊಸ ಕಂಟೆಂಟನ್ನು ಓಕೆ ನಾನು ಟ್ರೈ ಮಾಡೋಣ ಅಂತ ಯಾರು ಧೈರ್ಯ ಮಾಡಿದರೆ ಸ್ಕ್ರೀನ್ಸಲ್ಲಿ ನಾವು ನೋಡ್ಬೋದಿಲ್ಲ. ಬಟ್ ದಟ್ಸ್ ಲೈಕ್ ಎ ಚಿಕನ್ ಆ್ಯಂಡ್ ಎಗ್ ಸಿನಾರಿಯೋ ಅಲ್ಲ. ಅಲ್ಲಿ ವರ್ಕರೇ ನಾನು ಇನ್ವೆಸ್ಟ್ ಮಾಡ್ತೀನಿ, ನೀನು ಇನ್ವೆಸ್ಟ್ ಮಾಡು, ನಾನು ವರ್ಕ್ ಮಾಡಿಸ್ತೀನಿ. ಸೊ ಅದು ಆ ಲೂಪಲ್ಲಿ ಓಡ್ತಾನೆ ಇದ್ದೀವಿ ನಾವು. ಸೊ ನಾವು ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡೋದಕ್ಕೋಸ್ಕರ ಲೈಕ್ ನಾವೇ ನಮ್ಮ ಹ್ಯಾಂಡ್ಸಿಗೆ ತೊಗೊಂಡ್ವಿ, ಅದನ್ನು ನಾವು ಪ್ರೊಡ್ಯೂಸ್ ಮಾಡೋಣ. ಬಟ್ ನೀವೆಲ್ಲ ಒಟ್ಟಿಗೆ ಯು ಗೈಸ್ ಕೇಮ್ ಟುಗೆದರ್ ಆ್ಯಂಡ್ ದೆನ್ ಮೇಕ್ ದ ಫಿಲಮ್ ಅಲ್ಲ, ಇಟ್ಸ್ ನಾಟ್ ಲೈಕ್ ಇಂಡಿವಿಜುವಲಿ ಮಾಡಿ. ಐ ವುಡ್ ಜಸ್ಟ್ ಲೈಕ್ ಪ್ಲೀಸ್. ಸೊ ವಿ ಆಲ್ ಫೀಲ್ ಸಿನಿಮಾ ಮಾಡಬೇಕಾದ್ರೆ ವಿ ಆಲ್ ಫೀಲ್ ಓನರ್ಸ್ ಈಸ್ ಆನ್ ದಿ ಆಡಿಯನ್ಸ್. ಐ ವುಡ್ ಲೈಕ್ ಟು ಡಿಸ್ಅಗ್ರಿ ಸ್ಲೈಟ್ಲಿ. ನಾವೇನು ಅನ್ಕೊತೀವಿ, ಆಡಿಯನ್ಸ್ ನೋಡ್ತಾ ಇಲ್ಲ, ನಾವು ಸಿನಿಮಾ ಮಾಡ್ತಿದ್ದೀವಿ ಅಂತ. ನಾನು ಯಾಕೆ ನೋಡಿ, ನಾನು ಆಡಿಯನ್ಸ್. ಸಿನಿಮಾಗೆ ಬಂದಿರೋದು ಇವಾಗ ಒಂದು 8 ವರ್ಷದಿಂದ ಸಿನಿಮಾಲಿದ್ದೀವಿ, 9 ವರ್ಷದಿಂದ ಸಿನಿಮಾಲಿದ್ದೀವಿ. ನಾನು ಅದಕ್ಕೆ ಮುಂಚಿಂದ ಆಡಿಯನ್ಸು. ನಾನು ನೋಡಲ್ಲ. ಓನರ್ಸ್ ಈಸ್ ನಾಟ್ ಆನ್ ಮೀ. ಇಫ್ ಲೆಟ್ಸ್ ಸೇ ಐ ಆಮ್ ಕ್ಯಾಡ್ಬರೀಸ್, ಐ ಓನ್ ಅ ಕಂಪನಿ ಕಾಲ್ಡ್ ಕ್ಯಾಡ್ಬರೀಸ್. ನಾನು ಚಾಕ್ಲೇಟ್ ತಿಂತಾನಿಲ್ಲ, ನೆಸ್ಲೆ ತಿಂತೀನಿ ಕೂರು, ಒಳ್ಳೆ ಚಾಕ್ಲೇಟ್ ಕೊಡು. ಸೊ ಆ್ಯಸ್ ಇಂಡಸ್ಟ್ರಿ ಐ ಹೈಲಿ ಡಿಸ್ಅಗ್ರಿ ದಟ್ ವಿ ಆರ್ ನಾಟ್ ಮೇಕಿಂಗ್ ಗುಡ್ ಫಿಲ್ಮ್ಸ್ ಅಲ್ಲ. ವಿ ಆರ್ ವರ್ಷಕ್ಕೆ 300 ಸಿನಿಮಾ ಸೆನ್ಸರ್ ಆಗುತ್ತೆ, 200 ಸಿನಿಮಾ ಸೆನ್ಸರ್ ಆಗುತ್ತೆ. ಹೌ ಇಸ್ ಇಟ್ ಪಾಸಿಬಲ್ ದಟ್ 2 ಫಿಲ್ಮ್ಸ್ ಆರ್ ನಾಟ್ ಗುಡ್? 1% ರೇಷೋ ಇಲ್ವಾ ಸರ್ ನಮ್ಗೆ? ಇರುತ್ತೆ. ಐ ಅಗ್ರಿ ವಿತ್ ಹಿಮ್ ದಟ್ ಪ್ರೊಡಕ್ಷನ್ಸ್, ಈ ಒಳ್ಳೆ ಸಿನಿಮಾ ಮಾಡಿರೋ ಪ್ರೊಡಕ್ಷನ್ ಅದನ್ನ ಮಾರ್ಕೆಟ್ ಮಾಡಲ್ಲ. ಲೆಟ್ಸ್ ಸೇ ದಿರ್ ಇಸ್ ಅ ಡೀಸೆಂಟ್ ಫಿಲ್ಮ್ ಇನ್ ಮಲಯಾಳಂ, ಇಟ್ ವಿಲ್ ಮೇಕ್ ನಾಯ್ಸ್ ಅಕ್ರಾಸ್ ಇಂಡಿಯಾ. ನಾರ್ತ್ ಅವರೆಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಯಾರ ಮನೆಗೆ ಅಚ್ಚಾ ಮಲಯಾಳಂ ಕಾ ಸಿನಿಮಾ ದೇಖಾ ಬಹುತ್ ಅಚ್ಚಾ ಹೈ, ಸೌತ್ ಮೇ ಬಹುತ್ ಅಚ್ಚೆ ಬನತ್ತೆ, ಕನ್ನಡ ಮೇ ಬಿ ಬನತ್ತೆ, ತೆಗೆದು ಒಡೆ ಅನ್ಸ್ಬಿಡುತ್ತೆ, ಇದೆ ನೋಡು. ಸೊ ಬಟ್ ಐ ಕೆನಾಟ್ ಟೆಲ್ ಹಿಮ್ ದೆನ್ ಹಿ ಲಾಸ್ ಗೆಲ್ಲಿದೆ. ಹೌ ಕ್ಯಾನ್ ಐ ಟೆಲ್ ಹಿಮ್? ಹಂಗಾಗಿ ದ ಪ್ರೊಡಕ್ಷನ್ ಆಲ್ಸೋ ಹ್ಯಾಸ್ ದಟ್ ರೆಸ್ಪಾನ್ಸಿಬಿಲಿಟಿನು. ಒಳ್ಳೆ ಫಿಲ್ಮ್ ಮಾಡಿರ್ತಾರೆ ಸರಿ, ದೇ ವಿಲ್ ಬಿ ಎಕ್ಸಾಸ್ಟೆಡ್ ಸರ್. ಆರ್ ವಿ ಯೂಸಿಂಗ್ ಟು ಮಚ್ ಇಂಗ್ಲೀಷ್? ತುಂಬ ಇಂಗ್ಲೀಷಲ್ಲೇ ಬಯಲ್ಲ ನೀವು ಮಾಡಿ ಇಲ್ಲ. ಸೊ ನಾವು ಕಮೆಂಟ್ ಡಿಲೀಟ್ ಮಾಡ್ಬಿಟ್ಟು ಓಕೆ, ವೆರಿ ಡೆಮೋಕ್ರೆಟಿಕ್ ಅಲಾದಿನ್. ಸೊ ಹಾಂ, ಇವಾಗ ಎಕ್ಸಾಸ್ಟ್ ಆಗಿಬಿಟ್ಟಿರ್ತಾರೆ. ಪ್ರೊಡಕ್ಷನ್ ಫಸ್ಟ್ ಕಾಪಿ ಮುಗಿಸೋ ಹೊತ್ತಿಗೆ ಅವರು ಸಾಕು ಹೆಂಗಾರು ಮುಗಿಸ್ಬಿಡೋಣ ಅನ್ನೋ ಥರ ಆಗಿರ್ತಾರೆ. ಪ್ರಮೋಷನ್ ಏನು ಬೇಡ, ರಿಲೀಸ್ ಮಾಡಿ, ಸಿನಿಮಾ ಚೆನ್ನಾಗಿದ್ರೆ ಓಡ್ಬಿಡುತ್ತೆ ಅಂತ. ಓಡಲ್ಲ ಸರ್. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ, ಆ್ಯಂಡ್ ಎಸ್ಪೆಷಲಿ ಇನ್ ಟುಡೇಸ್ ಟೈಮ್. ಮುಂಗಾರು ಮಳೆ ಎಕ್ಸಾಂಪಲ್ ಕೊಟ್ಟಾಗ ವಿ ಆರ್ ಕ್ಲೋಸ್ಡ್ ಆರ್ ಡೋರ್ಸ್. ನಮ್ಗೆ ಆಚೆಯಿಂದ ಸಿನಿಮಾ ಬರ್ತಾ ಇತ್ತಿಲ್ಲ, ಡಬ್ಬಿಂಗ್ ಕ್ಲೋಸ್ಡ್ ಇತ್ತು. ನಾನು ಕನ್ನಡದಲ್ಲಿ ಮಾತ್ರ ಸಿನಿಮಾ ನೋಡ್ತಾ ಇದ್ದೆ. ನಾನು ಅಗೇನ್ ಐ ಆಮ್ ಓನ್ಲಿ ಟಾಕಿಂಗ್ ಆಸ್ ಅನ್ ಆಡಿಯನ್ಸ್. ನಾನು ಕನ್ನಡದಲ್ಲಿ ಮಾತ್ರ ಸಿನಿಮಾ, ನಾನು ಮಲಯಾಳಂ ನೋಡಿದ್ರೆ ನಾನು ಮಲಯಾಳಂ ಆವಾಗ ನೋಡ್ತಾ ಇರ್ತಿಲ್ಲ. ತೆಲುಗಲ್ಲಿ ನೋಡ್ತೀನಿ, ನಾನು ತೆಲುಗಲ್ಲೇ ನೋಡ್ತಾ ಇದ್ದೆ. ತಮಿಳಲ್ಲಿ ನೋಡ್ತಾ ಇದ್ದೆ. ನನಗೆ ತಮಿಳು ತೆಲುಗು ಬರಲ್ಲ ಅಂದರೆ ನಾನು ಬರೀ ಕನ್ನಡ ಸಿನಿಮಾ ನೋಡ್ತಾ ಇದ್ದೆ. ಆ್ಯಂಡ್ ನಾನು ಇವತ್ತಿಗೆ ಏನಾಗುತ್ತೆ, ಐ ಆಮ್ ಆ್ಯಸ್ ಅ ಫಿಲ್ಮ್ ಮೇಕರ್, ಐ ಆಮ್ ಕಾಂಪಿಟಿಂಗ್ ವಿತ್ ಸಂಬಡಿ ಫ್ರಮ್ ಸ್ಪೇನ್. ನನಗೆ ಐ ಆಮ್ ಕಾಂಪಿಟಿಂಗ್ ವಿತ್ ಸಂಬಡಿ ಹೂ ಇಸ್ ಮೇಕಿಂಗ್ ಇನ್ ಹಾಲಿವುಡ್, ಹೂ ಇಸ್ ಡಬ್ಬಿಂಗ್ ಇನ್ ಕನ್ನಡ, ವಿಚ್ ಇಸ್ ಗುಡ್ ಬಿಕಾಸ್ ಆಸ್ ಅನ್ ಆಡಿಯನ್ಸ್ ಮೈ ಸ್ಟ್ಯಾಂಡರ್ಡ್ ಇಸ್ ದೇರ್, ಮೈ ಬಾರ್ ಇಸ್ ಅಪ್ ದೇರ್. ಆಸ್ ಅ ಮೇಕರ್ ಐ ಹ್ಯಾವ್ ಟು ಅಪ್ ಮೈ ಬಾರ್ ದೇರ್, ವಿಚ್ ಇಸ್ ಡಿಫಿಕಲ್ಟ್. ಬಟ್ ಇವ್ರು ಹೇಳ್ದಂಗೆ, ಆ್ಯಂಡ್ ಸಿನಿಮಾ ಅಂತಂದರೆ ಎಲ್ಲ ಡೆಡ್ ಪೂಲೇ ಮಾಡಬೇಕು, ಮಾರ್ವೆಲ್ ಯೂನಿವರ್ಸು, KGF ಮಾಡಬೇಕು ಅಂತಿಲ್ಲ. ಇಫ್ ಯು ಟೇಕ್ ಅ ಫಿಲ್ಮ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಗರುಡ ಗಮನ, ಇಟ್ ಈಸ್ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಬಜೆಟ್, ಅದು ಒಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ಸ್ಟಾರ್ ಕಾಸ್ಟು. ಇಫ್ ಯು ಗೋ ಔಟ್ಸೈಡ್ ಕರ್ನಾಟಕ, ನೀವು ಗರುಡ ಗಮನ ಬಿಡಿ ಸರ್. ಕಾಂತಾರ ನಾನು ಯಾವುದೇ ಪಾಡ್ಕಾಸ್ಟ್ ಎಲ್ಲೇ ನೋಡಿದ್ರು ರಿಷಬ್ ಶೆಟ್ಟಿ ಅವ್ರನ್ನ ಹೌ ಡಿಡ್ ಯು ಮೇಕ್ ಇನ್ ಸಚ್ ಅ ಸ್ಮಾಲ್ ಬಜೆಟ್ ಅಂತಾರೆ. ಅವರೇ ಪಾಪ ಇದು ನನಗೆ ದೊಡ್ಡ ಬಜೆಟು ಅಂತಾರೆ. ಸೊ ವಿ ವರ್ಕ್ ಇನ್ ಸಚ್ ವೆರಿ ಮೈನ್ಯೂಟ್ ಬಜೆಟ್, ಇಟ್ಸ್ ವೆರಿ ಮಿನಿಮಲ್, ಆ್ಯಂಡ್ ಬಟ್ ವಿ ಆರ್ ಕಾಂಪಿಟಿಂಗ್ ವಿತ್ ಹೋಮ್. ನಾನು ನೋಡಿದ್ರೆ ಪ್ರೇಮಲ್ ವಾಸ್ ಮೇಡ್ ಸಮ್ ಅರೌಂಡ್ 8 to 10 crores ಏನೋ ಮಾಡಿರೋದು. ಅದು ಇಟ್ಸ್ ಅ ರಾಮ್ ಕಾಮ್, ಇಟ್ಸ್ ಅ ಕಮಿಂಗ್ ಟು ಏಜ್ ರಾಮ್ ಕಾಮ್. ನಮ್ಮಲ್ಲಿ ಇದೇ ಕಥೆನ ಹೇಳಿದ್ರೆ ಎಷ್ಟು ಕೊಡ್ಬೋದು? ಒಂದು 60 ಲಕ್ಷ, 40 ಲಕ್ಷ, 5 ಲಕ್ಷದಲ್ಲಿ ಹೆಂಗಾರು ಮಾಡಿ ಅಂತ ಹಂಗೇನು ಹೇಳುತ್ತಾ ನೀವು? ಅಲ್ಲಿ 8-10 ಕೋಟಿ ಹಾಕೊಂಡು ಮಾಡಿದ್ದಾರೆ. ಅದ್ರದ್ದು ಪ್ರಮೋಷನ್ ಯಾವ ಲೆವೆಲಲ್ಲಿ ಪ್ರಮೋಷನ್ ಮಾಡಿದ್ದಾರೆ ಅದಕ್ಕೆ. ಸೊ ಅದರಲ್ಲಿ ಟ್ರೂ ಅಗ್ರೀಡ್. ಆಮೇಲೆ ಅದರಲ್ಲೂ ನ್ಯೂ ಫೇಸಸ್ಸು, ಮೋಸ್ಟ್ಲಿ ಕಾಸ್ಟಿಂಗ್ ನೋಡಿದ್ರೆ ಪ್ರೊಡ್ಯೂಸರ್ ಕಾಸೇ ಆಗ್ತಿರ್ಲಿಲ್ಲ ಮೇ ಬಿ ನಮ್ಮ ಕಡೆ. And also I feel we are inconsistent in terms of making these selected few good films. ಫಸ್ಟ್ ಆಫ್ ಆಲ್ ಸ್ವಲ್ಪ ಕಡಿಮೆನೇ ನಾವು ಇದು ಮಾಡ್ತಾ ಇರೋದು, ಅದನ್ನು ಮಾರ್ಕೆಟ್ ಮಾಡ್ತಾ ಇಲ್ಲ. ಬರುತ್ತೆ ಇವಾಗ ಸರಿ, ಇವಾಗ ನೀವು ಮಾತಾಡ್ತಿರೋ ಏನೇನು ಸಿನಿಮಾಗಳು ಡಿಸ್ಕಸ್ ಮಾಡಿದೆ, ಇನ್ಕ್ಲೂಡಿಂಗ್ BTS. ಟೆಲ್ ಮಿ ಹೂ ವಿಲ್ ವಾಚ್ ಇಟ್ ಇನ್ ಹಾಸನ್ ಆರ್ ಮಂಡ್ಯ, ವಿಚ್ ಇಸ್ ದೀಸ್ 2 districts ಆರ್ ದ ಹೈಯೆಸ್ಟ್ ಸ್ಪೀಕಿಂಗ್ ಕನ್ನಡ ಸ್ಪೀಕಿಂಗ್ ಡಿಸ್ಟ್ರಿಕ್ಟ್ಸ್. 88%, 87%, 89%. ಮಂಡ್ಯ 89, ಹಾಸನ 87. ಯಾರು ನೋಡಿದ್ದಾರೆ ಮರ್ಫಿ ಅಥವಾ BTS ಯಾರು ನೋಡ್ತಾರೆ?
ಏನಕ್ಕೆ ನೋಡಲ್ಲ, ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ಏನಕ್ಕೆ ಮಾಡೋಕ್ಕಾಗಲ್ಲ, ನಮ್ಗೆ ರಿಕವರಿ ಅಮೌಂಟಿಂಗ್. ಬಿಕಾಸ್ ವಿ ಆರ್ ಅನೇಬಲ್ ಟು ಮಾರ್ಕೆಟ್ ಇಟ್ ದೇರ್, ಬಿಕಾಸ್ ವಿ ಡೋಂಟ್ ಹ್ಯಾವ್ ಅ ಬಿಗರ್ ಪ್ರೊಡಕ್ಷನ್ ಹೂ ಕ್ಯಾನ್ ಬ್ಯಾಕ್ ಅಸ್ ಅಪ್. ಬಿಗರ್ ಪ್ರೊಡಕ್ಷನ್ ಕ್ಯಾನ್ ಅಫೋರ್ಡ್ ಟು ಬ್ಯಾಕ್ ಅಸ್ ಅಪ್ ಸರ್. ಅವ್ರಿಗೇನು ಇರೋದಿಲ್ಲ, ಒಂದೊಂದು ಸಿನಿಮಾಗೆ 5-5 ಕೋಟಿ ಹಾಕ್ತಾರೆ, ಹೋಗಿ ನೋಡಿದ್ರೆ ಕಣ್ಣೀರು ಬಂದುಬಿಡುತ್ತೆ. ನಾನು 100 ರೂಪಾಯಿ ನಾನು ನಿಮ್ಗೆ ಕೊಟ್ಟೆನಪ್ಪ ಅನ್ಸ್ಬಿಡುತ್ತೆ. ಅಗೇನ್ ಐ ಆಮ್ ಸ್ಪೀಕಿಂಗ್ ಓನ್ಲಿ ವಿತ್ ಅ ಪೇನ್, ಆಸ್ ಅ ವೆರಿ ಪೇನ್ಡ್ ಆಡಿಯನ್ಸ್ ಐ ಆಮ್ ಸ್ಪೀಕಿಂಗ್. ಬೇಜಾರಾಗುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಬೈ ದ ಪ್ರೊಡಕ್ಷನ್. ದೇರ್ ಹ್ಯಾವ್ ಬಿನ್ ವೆರಿ ಗುಡ್ ಪ್ರೊಡಕ್ಷನ್ಸ್ ಹೂ ಹ್ಯಾವ್ ಟ್ರೈಡ್ ಟು ಮೇಕ್ ಫಿಲ್ಮ್ಸ್ ವಿತ್ ಸಮ್ ನಾಟ್ ಸೋ ಗುಡ್ ಡೈರೆಕ್ಟರ್ಸ್ ಮೇ ಬಿ. ತುಂಬ ದುಡ್ಡು ಖರ್ಚು ಮಾಡಿ ಕೆಟ್ಟ ಸಿನಿಮಾಗಳನ್ನ ನಾವೇ ರೀಸೆಂಟಾಗಿ ಸುಮಾರು ನೋಡ್ಬಿಟ್ಟಿದ್ವಿ. ತುಂಬ ಕಷ್ಟ ಬಿದ್ದು ಮಾಡ್ತಾ ಇರ್ತಾರೆ, ಒಳ್ಳೆ ಸಿನಿಮಾಗಳು ಬಂದಿರುತ್ತೆ, ಬಟ್ ಎಲ್ಲಿದು ಕಾಣಿಸ್ತಾ ಇಲ್ಲ ಅಂತ ಆಗ್ಬಿಡುತ್ತೆ. ಅಗೇನ್ ಇಫ್ ವಿ ಗೋ ಟು ಹುಬ್ಳಿ, ವೆರಿ ಗುಡ್ ಸೆಂಟರ್, ಸಕ್ಕತ್ತು ಆಡಿಯನ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸೇ ಇದ್ದಾರೆ, ಫುಲ್ ಕನ್ನಡ ಸ್ಪೀಕಿಂಗ್ ಇದ್ದಾರೆ. ಅಲ್ಲಿ ಸಿನಿಮಾನೇ ಇಲ್ಲ ಅಂತಂದ್ರೆ ಅವ್ರು ಇಲ್ಲಿಂದ ನೋಡ್ತಾರೆ. ನಮ್ಮಲ್ಲೇ ಕಾಣಿಸಿರಲ್ಲ. ಅವರ್ ವಿ ಟ್ಯಾಪಿಂಗ್ ಅದರ್ ಮಾರ್ಕೆಟ್ಸ್. ಆ್ಯಂಡ್ ಲೈಕ್ ಐ ಸೆಡ್ ಅಗೇನ್, ಮಲಯಾಳಂ ಸಿನಿಮಾ ನಾವೇನು ಮಾತಾಡ್ತಿದ್ದೀವಿ, ದೇ ಆರ್ ಆಲ್ ವರ್ಕಿಂಗ್ ಅಕ್ರಾಸ್ ಇಂಡಿಯಾ. ಆ್ಯಂಡ್ ನಾವು ಇಲ್ಲಿ ಕೂತ್ಕೊಂಡ್ಬಿಟ್ಟು ಮಲಯಾಳಂನು ನೋಡ್ಕೊಂಬಿಟ್ಟು ನನ್ನ ಸಿನಿಮಾ ಯಾರು ನೋಡ್ತಿಲ್ಲ. ಆಮೇಲೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಸಮ್ವೇರ್. ಅಂದರೆ ಇವಾಗ ಈಗ ಮಲಯಾಳಂ ಅವರು ಏನು ಮುಂಚೆಯಿಂದ ಈ ಥರ ಎಲ್ಲ ಮಾಡ್ತಿರಲಿಲ್ಲ. ದೇ ವೇ ಡೂಯಿಂಗ್ ರಿಯಲಿಸ್ಟಿಕ್ ಫಿಲ್ಮ್ಸು, ಬಟ್ ಅವ್ರದ್ದು ಏನು ದುಡ್ಡು ಮಾಡ್ತಿದ್ದ ಸಿನಿಮಾಸು. ಬ್ಯಾಕ್ ದೆನ್ ಮಲಯಾಳಂ ಇಂಡಸ್ಟ್ರಿ ವಾಸ್ ನೋನ್ ಫಾರ್ ಡಿಫ್ರೆಂಟ್. ಹಾಂ ಹೌದು, ಬಟ್ ಹೆಂಗೆ ಅಂದರೆ ರಿಯಲಿಸ್ಟಿಕ್ ಇತ್ತು. ಆಮೇಲೆ ಅಲ್ಲಿದು ಅಂದರೆ ಅವರು ಹಾಕೋ ಬಟ್ಟೆ ಮನೆ ಎಲ್ಲ ವೆರಿ ರಿಯಲಿಸ್ಟಿಕ್ಕು. ಬಟ್ ಅಲ್ಲಿನೂ ಈಗ ಮೋಹನ್ ಲಾಲ್ ಆ್ಯಂಡ್ ಈವನ್ ಮಮ್ಮೂಟಿ ಏನೋ ದೇ ಆರ್ ವೆರಿ ಫೇಮಸ್ ಫಾರ್ ದೇರ್ ಮಾಸ್ ಫಿಲ್ಮ್ಸ್. ಅಂದರೆ ಅವರು ಫುಲ್ ಮಾಸ್ ಆಗಿ ಪಂಚನಿಂಗ್ ಹಾಕ್ಕೊಂಡೆತ್ತಿ ಅದೇ ಅಂಥ ಫಿಲ್ಮ್ಸ್. ಅದು ಬಿಟ್ಟರೆ ಫುಲ್ ಈ ಥರ ಈ ಸ್ಲ್ಯಾಶರ್ ಕಾಮಿಡೀಸು, ಆಮೇಲೆ ಈ ಥರ ಹಿಂಗೆ ನಮ್ಮ ಡಕೋಟ ಎಕ್ಸ್ಪ್ರೆಸ್ ಟೈಪಲ್ಲಿ ಅದರಲ್ಲಿ CID ಮೂಸಾ ಅಂತ ಒಂದು ಫಿಲ್ಮ್ ಇತ್ತು. ಇಟ್ಸ್ ದೋಸ್ ಕೈಂಡ್ ಆಫ್ ಫಿಲ್ಮ್ಸ್. ನಮ್ದು ಈಗ ತಮಿಳಲ್ಲಿ ವಡಿವೇಲು ಆ ಥರದ ಕ್ಯಾರೆಕ್ಟರ್, ಆ ಥರದ್ದೊಂದು ತುಂಬ ಆ್ಯಕ್ಟರ್ಸ್ ಇದ್ದಾರೆ. ಅಲ್ಲಿ ಒಂದು 8-10 ಜನ ಇದ್ದಾರೆ ಆ್ಯಕ್ಟರ್ಸ್. ಸೊ ಆ ಥರ ಪಾಪ್ಯುಲರ್ ಆ ಥರದೇ ಇದ್ದಿದ್ದು. ಅಲ್ಲಿನೂ ಕೂಡ ಒಂದು ಪಾಯಿಂಟಲ್ಲಿ ಒಂದು ಸಣ್ಣ ಟೀಮ್ ಬಂದು ಫವಾದ್ ಫಾಜಿಲು, ಶೈಜು ಖಲೀದ್ ಈ ಥರದವರು ಟೆಕ್ನಿಷಿಯನ್ಸ್ ಎಲ್ಲ ಬಂದು ಒಂದು ಸಣ್ಣದಾಗಿ ಒಂದು ಮಾಡಿ, ದೆನ್ ಪೀಪಲ್ ಎಂಕರೇಜ್ ದೆಮ್, ದೆನ್ ಟ್ರಾಫಿಕ್ ಹ್ಯಾಪಂಡ್, ದೆನ್ ದೇ ಮೇಡ್ ಅ ಟೀಮ್. ಅಲ್ಲಿ ನೀವು ಇವಾಗ ನೋಡಿದ್ರೆ ಪ್ರೊಡಕ್ಷನ್ ಹೌಸಸ್ಸಲ್ಲಿ ಮೇಜರ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ, ದೇ ಆರ್ ಡೈರೆಕ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್ ದೇ. ಮುಂಚೆ ಟ್ರೆಡಿಷ್ನಲ್ ಪ್ರೊಡ್ಯೂಸರ್ಸ್ ಇರೋದು ಅವ್ರು ಇನ್ನೂ ಮೇನ್ ಸ್ಟ್ರೀಮ್ ಫಿಲ್ಮ್ಸೇ ಮಾಡ್ತಿರೋದು. ನಮಗೆ ಫೇಮಸ್ ಆಗಿ ಇವಾಗೆಲ್ಲ ನಾವೇನು ಲಾಸ್ಟ್ 5-6 ಇಯರ್ಸಲ್ಲಿ ಕೇಳಿದ್ದೀವಿ, ಆಲ್ಮೋಸ್ಟ್ ಎಲ್ಲರೂ ಡೈರೆಕ್ಟರ್ಸ್/ಪ್ರೊಡ್ಯೂಸರ್ಸ್ ಇರೋದಲ್ಲಿ. ಸೊ ಆ್ಯಂಡ್ ಅಲ್ಲೂ ಬೇಜಾನ್ ಸಿನಿಮಾ ಬರುತ್ತೆ, ನಮಗೆ ಗೊತ್ತಾಗೋದು 4-5 ಅಷ್ಟೇ. ನಾವು ಇಲ್ಲಿ ಮಲಯಾಳಂ ಸಿನಿಮಾ ಅಂತ ಹೇಳ್ತೀವಿ, ಅಲ್ಲೂ ಅದೇ ಸಿಚುವೇಶನ್. ಬಟ್ ಅಲ್ಲಿ ಅಡ್ವಾಂಟೇಜ್ ಏನಂದರೆ ಲಾಟ್ ಆಫ್ ಪೀಪಲ್ ಟಾಕ್ ಅಬೌಟ್ ಫಿಲ್ಮ್ಸ್. ಇವಾಗ ಟಾವಿನೋ ಥಾಮಸ್ ಇರ್ಬೋದು, ಅವ್ರು ಯಾವುದೋ ಇನ್ನೊಬ್ರದ್ದು ಇದಿರುತ್ತೆ, ಇವ್ರಿಗೆ ಒಂದು 4 million ಸಬ್ಸ್ಕ್ರೈಬರ್ ಅಂದರೆ ಫಾಲೋವರ್ಸ್ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಹಿ ವಿಲ್ ಟಾಕ್ ಅಬೌಟ್ ಅದರ್ ಫಿಲ್ಮ್ಸ್. ಅಟ್ಲೀಸ್ಟ್ ಅಲ್ಲಿ ಲಾಸ್ಟ್ ಡೈರೆಕ್ಟರ್ಸ್ ಆಲ್ಸೋ ಟಾಕ್, ಟೆಕ್ನಿಷಿಯನ್ಸ್ ಟಾಕ್, ಆ್ಯಕ್ಟರ್ಸ್. ಇದು ಪೃಥ್ವಿರಾಜ್ ಅವ್ರದ್ದು ಯಾವುದು ಗೋಟ್ ಲೈಫ್ ಆಡು ಜೀವಿತಂ ಬಂದಾಗ ಅವ್ರು ಹೇಳ್ತಿದ್ರು, ಅಂದರೆ ಇಫ್ ಐ ಸಪೋರ್ಟ್ ಎನ್ ಅದರ್ ಆ್ಯಕ್ಟರ್ಸ್ ಫಿಲ್ಮ್, ದೆನ್ ಪೀಪಲ್ ವಿಲ್ ಕಮ್ ಆ್ಯಂಡ್ ವಾಚ್ ಹಿಸ್ ಫಿಲ್ಮ್. ಆ್ಯಂಡ್ ಇನ್ ಜನರಲ್ ಮಲಯಾಳಂ ಸಿನಿಮಾದು ಇದು ಚೆನ್ನಾಗಿರುತ್ತೆ. ಸೊ ವೆನ್ ಮೈ ಫಿಲ್ಮ್ ಕಮ್ಸ್ ಔಟ್, ಇದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ರೀತಿ ಅಂದರೆ ಇವಾಗ ಒಂದ್ಸಲ ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ಚೆನ್ನಾಗಿ ಹಿಂಗೆ ಹೋಗ್ತಾ ಇದೆ ಅಂತ ಆದರೆ, ದೆನ್ ಪೀಪಲ್ ವಿಲ್ ಪುಟ್ ಐಬಾಲ್ ಟು ಎವ್ರಿ ಎಲ್ಲ ಟ್ರೈಲರ್ ಎಲ್ಲದಕ್ಕೂ ಜನ ಐಬಾಲ್ ಕೊಡ್ತಾರೆ. ಆಮೇಲೆ ದೆನ್ ಓಕೆ ಚೆನ್ನಾಗಿದೆ ಇಲ್ವಾ ಅಂತ. ಈ ಥರ ಇಗ್ನೋರ್ ಮಾಡೋ ಥರ ಅದು ಪೊಸಿಷನ್ ಬರಲ್ವೇನೋ, ಲೈಕ್ ಗೊತ್ತಿಲ್ಲ. ಸೊ ಇಫ್ ಐ ಕ್ಯಾನ್ ನೀವು ಪಂಚೆ ಅಲ್ದಾಗ ಜ್ಞಾಪಕ ಬಂತು. ಇಫ್ ಯು ಕ್ಯಾನ್ ಟಾಕ್ ಸಮಥಿಂಗ್ ಅಬೌಟ್ ನೇಟಿವಿಟಿ, ಎನಿಬಡಿ ಕ್ಯಾನ್ ಫೀಲ್ ಫ್ರೀ ಟು ಆಡ್. ಐ ಕೀಪ್ ಟಾಕಿಂಗ್ ಟು ಮೈ ಫೆಲೋ ಜರ್ನಲಿಸ್ಟ್ಸ್ ಯೂಶಲಿ. ಇವಾಗ ಯಾವುದೋ ಒಂದು ಸಿನಿಮಾ, ನಮ್ಗೆ ಆ ಭಾಷೆ ಯಾವ ಸಿನಿಮಾ ಏನೂ ಗೊತ್ತಿರಲ್ಲ, ಒಂದು ಫ್ರೇಮಲ್ಲಿ ಪಾಸ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಅದನ್ನು ರ್ಯಾಂಡಮಾಗಿ ಒಂದಷ್ಟು ಜನಕ್ಕೆ ತೋರಿಸಿದ್ರೆ ತುಂಬ ರಿಚ್ ಆಗಿದ್ರೆ ಈ ಬಾಲಿವುಡ್ ಲೆವೆಲಲ್ಲಿದೆ ಇರ್ತಾರೆ, ಆ್ಯಕ್ಷನ್ಸ್ ಜಾಸ್ತಿ ಇದ್ದರೆ ಹಾಲಿವುಡ್ ಲೆವೆಲಲ್ಲಿದೆ ಇರ್ತಾರೆ, ಒಂದು ಸ್ವಲ್ಪ ಕಲ್ಟ್ ಆಗಿದ್ದರೆ ರಾ ಆಗಿದ್ದರೆ ತಮಿಳ್ ಫಿಲ್ಮ್ ಥರ ಇದೆ ಅಂತಾರೆ, ರಿಚ್ನೆಸ್ ಇದ್ದರೆ ಈ ತೆಲುಗು ಫಿಲಮ್ ರೇಂಜಲ್ಲಿದೆ ರಿಚ್ನೆಸ್ಸು ಅಂತಾರೆ. ಸೊ ವಾಟ್ ಇಸ್ ಕನ್ನಡ ನೇಟಿವಿಟಿ? ನಾವು ಯಾವುದೋ ಒಂದು ಸಿನಿಮಾನ ಪಾಸ್ ಮಾಡಿಬಿಟ್ಟು ಓಕೆ ಈ ಫ್ರೇಮ್ ನೋಡಿದ್ರೆ ಇದು ಕನ್ನಡ ಅನಿಸುತ್ತಾ, ಅಂದರೆ ವಾಟ್ ಈಸ್ ಆರ್ ನೇಟಿವಿಟಿ ಇಫ್ ಎನಿಬಡಿ ವಾಂಟ್ಸ್ ಟು ಆಡ್? ನೋ, ಐ ಮೇ ಬಿ ರಾಂಗ್, ಬಟ್ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಥಿಂಗ್. ನೀವು ಇದನ್ನು ಹೇಳಿದಾಗ ಈ ಡಿಸ್ಕಷನ್ ಎಲ್ಲಾಗುತ್ತೆ, ಇಟ್ ಹ್ಯಾಪನ್ಸ್ ಔಟ್ಸೈಡ್ ದ ಸ್ಟೇಟ್. ಇವಾಗ ತೆಲುಗು ಸಿನಿಮಾ ನೋಡ್ಬಿಟ್ಟು ತೆಲುಗು ಸಿನಿಮಾ ಥರ ಇದೆ ಅಂತ ಹೇಳೋದಿಲ್ಲ, ಅಥವಾ ಮಲಯಾಳಂ ಸಿನಿಮಾ ಅಂತ ಹೇಳೋದಿಲ್ಲ. ಸೊ ಅನ್ಲೆಸ್ ವಿ ಮೌಂಟ್ ಅವರ್ ಫಿಲ್ಮ್ಸ್ ಆನ್ ದ ಅದರ್ ಮಾರ್ಕೆಟ್ಸ್, ವಿಚ್ ವಿ ಹ್ಯಾವ್ ನಾಟ್ ಡನ್ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್. ತಮಿಳ್ ಸಿನಿಮಾ ಎಲ್ಲ ಭಾಷೆನಲ್ಲಿ ಡಬ್ಬಾಗಿ ಊರು ತುಂಬ ಓಡಾಡ್ತಿತ್ತು. ನಾವು ಮಾಡೋಕ್ಕೆ ಹೋಗಲಿಲ್ಲ, ಅವರಿಂದನೂ ಒಪ್ಕೊಳ್ಳಿಲ್ಲ. ಸೊ ನಂಗೆ ರೂಟ್ ಕಾಸ್ ಅಲ್ಲೇ ಅನ್ಸೋದು. ಬಿಕಾಸ್ ವಿ ವರ್ ನೆವರ್ ಯೂಸ್ ಟು ಎಕ್ಸ್ಪ್ಲೋರಿಂಗ್ ಅದರ್ ಮಾರ್ಕೆಟ್ಸ್. ಬೇರೆಯವ್ರಿಗೆ ನಮ್ಮ ಬಗ್ಗೆ ಗೊತ್ತಾಗಲಿಲ್ಲ, ನಮಗೆ ಬೇರೆಯವ್ರ ಬಗ್ಗೆ ಅಷ್ಟು ಬಿಕಾಸ್ ನಮ್ಮಲ್ಲಿ ರೀಮೇಕ್ಸ್ ಮಾಡಿಬಿಡೋರು ಈಸಿಯಾಗಿ.
ವಿ ವರ್ ಆಲ್ವೇಸ್ ಯೂಸ್ ಟು ರೀಮೇಕ್ಸ್ ಅಂಟಿಲ್ ಇವಾಗ ಒಂದು 8-9 ವರ್ಷ. ಇದು ಪೋಸ್ಟ್ ಕೋವಿಡ್ ಜಾಸ್ತಿ ಆಗಿದ್ದು ಡಬ್ಬಿಂಗು. ಅದಕ್ಕೆ ಮುಂಚೆ ನೀವು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಟ್ರೇಲರ್ ಇದೆ ನೋಡಿ, ಡೊಮಿನಿಕ್ ಟೊರೆಟೊ ಆಟ ಶುರುವಾಗಿದೆ ಅಂತಿದೆ, ವೇಗ ಮತ್ತು ವೇಗ ಭಾಗ 9 ಅಂತ. ಇಟ್ ವಾಸ್ ವೆರಿ ಇದು ಕಾಮಿಕ್ ಆಲ್ಸೋ, ಬಿಕಾಸ್ ಅವ್ರಿಗೆ ಬಜೆಟ್ ಅಷ್ಟು ಇತ್ತಿದ್ದಿಲ್ಲ. ಬಟ್ ಐ ಆಮ್ ಹ್ಯಾಪಿ ದ್ಯಾಟ್ ಹ್ಯಾಪಂಡ್. ಅದೆಲ್ಲ ಸ್ವಲ್ಪ ಹೆಂಗೆಂಗೋ ಶುರುವಾಗ್ಬಿಟ್ಟು ಇವತ್ತು ಡಬ್ಬಿಂಗ್ ಕ್ವಾಲಿಟಿ ಸಗದಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲ ಮೊನ್ನೆ ಒಬ್ಬರು ನನ್ನ ಫ್ರೆಂಡ್ ಸ್ಟುಡಿಯೋಗೆ ಹೋಗಿದೆ JP ನಗರಲ್ಲಿ. ದೇ ಡೂ ದ ಡಬ್ಬಿಂಗ್ ಫಾರ್ ಮೋಸ್ಟ್ ಆಫ್ ದಿ ನೆಟ್ಫ್ಲಿಕ್ಸ್ ಆ್ಯಂಡ್ ಹಾಟ್ಸ್ಟಾರ್ ಕಾಂಟೆಂಟ್ ಟು ಕನ್ನಡ. ತುಂಬ ಎಫರ್ಟ್ ಅವ್ರು ಆಗ್ತಾ ಇರೋದು ಸರ್, ಬರೆಯೋದಕ್ಕಿಂತ ಹಿಡಿದು. ಬಿಕಾಸ್ ಮೀಟ್ರಿಗೆ ಕೂರಬೇಕು, ಅವರೇನೋ ಮೀಟರ್ ಲಿಪ್ಸಿಂಕ್ ಮಾಡಿರ್ತಾರೆ, ಇವ್ರು ಅದೇ ಮೀಟರ್ಗೆ ಅದೇ ಲ್ಯಾಂಗ್ವೇಜು, ನಮ್ಮ ಲ್ಯಾಂಗ್ವೇಜ್ಗೆ ಆ ಎಮೋಷನ್ನ ತರಬೇಕು, ಪದಗಳು ಸ್ವಲ್ಪ ಹತ್ರಕ್ಕೆ ಬರಬೇಕು. ಅದೆಲ್ಲ ದ ಎಫರ್ಟ್ ದೇ ಆರ್ ಪುಟ್ಟಿಂಗ್ ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್ ಇರ್ಬೋದು, ಆ ಟೆಕ್ಸ್ಚರ್ಗೆ ರೈಟಿಂಗಲ್ಲಿರ್ಬೋದು. ಆಮೇಲೆ ಡೈರೆಕ್ಟರ್ಸ್ ಕೂರ್ತಾರೆ, ಆಮೇಲೆ QC ಕೂರ್ತಾರೆ, ಅವರೊಂದು ಫುಲ್ ಎಕೋಸಿಸ್ಟಮ್ ರೆಡಿ ಮಾಡಿಬಿಟ್ಟಿದ್ದಾರೆ. ಆವಾಗ ನಮ್ಮ ಈ ಭಾಷೆನಲ್ಲಿ ನಾನು ಆರಾಮಾಗಿ ಇನ್ನೊಂದು ಸಿನಿಮಾ ನೋಡ್ಬೋದು. ಅದನ್ನು ನಾವು ಬೇರೆ ಸಿನಿಮಾದಲ್ಲಿ ಮಾಡಿದಾಗ ಏನಾಗುತ್ತೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಹಿಂದಿಯಲ್ಲಿ ಯಾರೋ ಒಬ್ಬ ಕುತ್ಕೊಂಡ್ಬಿಟ್ಟು UP ಕುತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿಲ್ಲ ಅಂದರೆ, 96 ನನ್ನ ಫ್ರೆಂಡ್ಸ್ ಬಾಂಬೆಗೆ ಹೋಗಿ ಎಲ್ಲರೂ ಖುಷಿ ಪಡ್ತಾರೆ ಸಗದಾಗಿದೆ ಅಂತ. ಇದು ಕುಂಬಲಂಗಿ ನೈಟ್ಸ್ ಖುಷಿ ಪಡ್ತಾರೆ. ಅಷ್ಟೊಂದಲ್ಲ, ಆನ್ ಟಾಪ್ ಆಫ್ ಮೂಮೆಂಟ್ ಹೇಳ್ತಾ ಇದ್ದೀನಿ. ನಮ್ದು ಇದರಲ್ಲೂ ಇದೆ ಸಿನಿಮಾಗಳು. ನಾನು ಹೋದಾಗೆಲ್ಲ ಕಾಂತಾರ देखा मैं, KGF 2 देखा, 1 देखा, उसके बाद क्या देखा, चार्ली देखा, उसके पहले देखा लूसिया देखा, शुद्धि देखा. शुद्धि किधर है आज, किधर भी नहीं है, because they have taken it off from Netflix. So there are some 10 films I can count on my fingers. I'm not saying there are no good films. ನಾನು ಇಲ್ಲಿ ಮಸಾಲಾ ಫಿಲ್ಮ್ಸ್ ಎಂಜಾಯ್ ಮಾಡ್ತೀನಿ. ನಾವು ನ್ಯಾಷನಲ್ ಲೆವೆಲಲ್ಲಿ ಅಥವಾ ಬೇರೆ ಬಾರ್ಡರ್ ಕ್ರಾಸ್ ಮಾಡ್ತೀನಿ ಅಂದರೆ ಇಟ್ ಹ್ಯಾಸ್ ಟು ಬಿ ಅ ಡಿಫ್ರೆಂಟ್ ಬಾಲ್ ಗೇಮ್. ನಾವು ಹಂಗೆ ಬೇರೆ ಸ್ಟೇಟ್ಸ್ ಅವರು ಕನ್ನಡ ಸಿನಿಮಾ ಯೂಸ್ ಟು ಆಗ್ದಲ್ಲ ಇರೋ ಕಾರಣ ನಮ್ಮ ನೇಟಿವಿಟಿ ಏನು ಅಂತ. ಇವಾಗ ಕ್ಷೇತ್ರಪತಿ ಇಸ್ ಕನ್ನಡ ನೇಟಿವಿಟಿ. ಇಫ್ ಯು ವಾಚ್ ಎನಿ ಆಫ್ BTS ಫಿಲ್ಮ್ಸ್ ಇಸ್ ಕನ್ನಡ ನೇಟಿವಿಟಿ. ನೋಡಿದವರು ಇಫ್ ಯು ವಾಚ್, ಐ ಆಮ್ ನಾಟ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಮಧ್ಯದಲ್ಲಿ, ಬಟ್ ಇಟ್ ಇಸ್ ಕನ್ನಡ ನೇಟಿವಿಟಿ. ಆರ್ ಎನಿ ಫಿಲ್ಮ್ಸ್, ಮೋಸ್ಟ್ ಆಫ್ ದ ಫಿಲ್ಮ್ಸ್, ಮುಂಗಾರು ಮಳೆ ಇಸ್ ಎಕ್ಸ್ಟ್ರೀಮ್ಲಿ ಕನ್ನಡ ನೇಟಿವಿಟಿ. ಗಾಳಿಪಟ ಕನ್ನಡ. You're directing? Yeah, I have. It is tough. Complete time. Yeah. So that was the first film and that is where ನಾವೆಲ್ಲ ಸಿಕ್ಕಿದ್ದು ಅಲ್ಲಿಂದ ಶುರು ಆಗಿದ್ದು ಟೀಮ್ ಇದು. ಹಾಗಾಗಿ ಸೊ ದೇರ್ ಆರ್ ಫಿಲ್ಮ್ಸ್ ವಿಚ್ ಆರ್ ಕನ್ನಡ ನೇಟಿವಿಟಿ. ವಿ ಕೆನಾಟ್ ಪಿನ್ ಪಾಯಿಂಟ್ ಆ್ಯಂಡ್ ಸೇ ದಟ್ ದಿಸ್ ಇಟ್ ಸೆಲ್ಫ್ ಈಸ್ ಕನ್ನಡ ನೇಟಿವಿಟಿ ಅಂತ. ಬಟ್ ಆ ಒಂದು ಆ್ಯಸ್ ಅ ಪಾಪ್ ಕಲ್ಚರ್ ಶುರು ಆಗಿಲ್ಲ ಅಂತಂದರೆ, ವಿಚ್ ಹ್ಯಾಸ್ ಟು ಕ್ರಾಸ್ ಬೌಂಡ್ರೀಸ್, ಅದು ಆಗಲಿಲ್ಲ ಅಂತಂದರೆ ಆಚೆ ಸ್ಟೇಟ್ ಅವ್ರು ಕುತ್ಕೊಂಡ್ಬಿಟ್ಟು ದಿಸ್ ಲುಕ್ಸ್ ಲೈಕ್ ಕನ್ನಡ ನೇಟಿವಿಟಿ ಅಂತ ಅವ್ರು ಹೇಳಬೇಕು ನಮಗೆ. ಇದು ನೀವು ಅಂತ ನಾನು ಕುತ್ಕೊಂಡ್ಬಿಟ್ಟು ನನಗೆ ನೋಡಿದ್ದೆಲ್ಲ ಕನ್ನಡ ಅಂತಲೇ ಅನಿಸುತ್ತೆ. ಬಿಕಾಸ್ ವಿ ಥಿಂಕ್ ವಿ ಡ್ರೀಮ್ ಇನ್ ಕನ್ನಡ, ಆಲ್ದೋ ವಿ ಆರ್ ಡೂಯಿಂಗ್ ದಿಸ್ ಇನ್ ಇಂಗ್ಲಿಷ್. Okay, so Rajesh, if you could tell us, or we'll come to everyone starting from you, what is that one factor why people should step out and watch BTS in theaters? Are BTS already on aura create ಮಾಡಿದೆ within the film passionate community? So OTT ಅಲ್ಲಂತೂ ಸದ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಬಟ್ ಥಿಯೇಟ್ರಿಕಲಿ ಬಂದು ನೋಡಬೇಕು ಅನ್ನೋದು ಒನ್ ಫ್ಯಾಕ್ಟರ್. ಅಂದರೆ ಯೂಶ್ವಲಿ ವರ್ಲ್ಡ್ ಸಿನಿಮಾ ಏನಿರುತ್ತೆ ಅದು ಅಷ್ಟು ಆಕ್ಸೆಸಿಬಲ್ ಆಗಿರಲ್ಲ ಅಂದರೆ ಜನರಲ್ ಆಡಿಯನ್ಸ್ಗೆ. ಅವರು ಯೂಶ್ವಲಿ ಇದರಲ್ಲೇ ನೋಡಬೇಕಾಗತ್ತೆ, ಅದು ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಅಥವಾ ವಿಮಿಯೋ ಆರ್ ಮೂವಿ ಈ ಥರದಲ್ಲಿ ನೋಡಬೇಕಾಗತ್ತೆ. ಬಟ್ ಒಂದು ಮೈನ್ ಸ್ಟ್ರೀಮ್ ಆಕ್ಸೆಸಿಬಲ್ ಆಗಿ ಒಬ್ಬ ಕಾಮನ್ ಆಡಿಯನ್ಸ್ ಬಂದು ನೋಡಬಹುದಂದರೆ ನಾವು ಅದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಮಾರ್ಕೆಟಿಂಗ್ ಬಗ್ಗೆ ಆವಾಗಲೇ ಮಾತಾಡ್ತಿರ್ಬೇಕಾದ್ರೆ ಒಂದು ಅನ್ನಿಸ್ತು, ಲೈಕ್ ಒಂದು ಫಿಲ್ಮ್ ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೆ ಗೊತ್ತು, ಆಮೇಲೆ ನಮ್ಮ ಸರ್ಕಲಿಗೆ ಗೊತ್ತು. ನಾವು ಹೆಂಗೆ ಹೇಳ್ಬೋದು ಅಂತಂದರೆ ನಾವು ಅದೇ ಅಗೇನ್ ಆಡಿಯನ್ಸಿಗೆ ರೀಚ್ ಆಗೋಕ್ಕೆ ಯಾವ ರೀತಿ ಇರ್ತವೆ ಲೈಕ್ ಪೋಸ್ಟರ್ಸ್ ಆ್ಯಂಡ್ ಟ್ರೈಲರ್ಸ್ ಅದರಿಂದ ಮಾಡ್ಬೋದು. ಬಟ್ ಒಂದು ಏನಿದೆ ಕಾನ್ಸ್ಟೆಂಟ್ ರಿಮೈಂಡರ್ಸ್ ಮಾಡಬೇಕಾಗತ್ತಲ್ಲ, ಆ ರಿಮೈಂಡ್ ಮಾಡೋದಕ್ಕೆ ಅದೇನು ಖರ್ಚಾಗುತ್ತೆ. ಸೊ ಅದನ್ನು ಬೇರ್ ಮಾಡೋದಕ್ಕೆ ನಮ್ಮಂಥ ಒಂದು ಏನು ನಮ್ಮ ಬಡ್ಜೆಟ್ ಅದನ್ನು ಅಷ್ಟು ಸಪೋರ್ಟ್ ಆಗಲ್ಲ ಅದಕ್ಕೆ. ಸೊ ಆ ಕಾನ್ಸ್ಟೆಂಟ್ ರಿಮೈಂಡರ್ಸ್ ಮಾಡೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಒಂದು ಏನು ಈ ಫಿಲಮ್ನ ಒಂದು ಆಕ್ಸೆಸಿಬಲಾಗಿ ಕೊಟ್ಟಿದ್ದೀವಿ ಇವಾಗ ನೋಡಿ. ವರ್ಲ್ಡ್ ಸಿನಿಮಾ ಬೀಯಿಂಗ್ ಆಕ್ಸೆಸಿಬಲ್ ಟು ದ ಕಾಮನ್ ಯಾಸ್. ನಾನು ಹೇಳೋದಾದರೆ ಒಂದು ಅಂದರೆ ಈಗ ಜನಕ್ಕೆ ಎಲ್ಲರೂ ಹೇಳ್ಬೋದು ನಾವು ಭಾರಿ ಅದ್ದೂರಿಯಾಗಿ ಮಾಡಿದ್ದೀವಿ ಹಂಗೆ ಹಿಂಗೆ ಅಂತೆಲ್ಲ ಒಂದೊಂದು ರೀತಿಯಲ್ಲಿ ಕೇಳ್ಬೋದು. ಬಟ್ ನಾನೇನು ಅಂತೀನಿ ಅಂದರೆ ನಾನು ಆ ಥರ ಎಲ್ಲ ಹೇಳಲ್ಲ, ಬಟ್ ಒಳ್ಳೆ ಕತೆಗಳು ಹೇಳಿದ್ದೀವಿ. ಒಂದು ಹೆಂಗೆ ಅಂದರೆ ಸ್ಟೋರಿ ಟೆಲ್ಲಿಂಗಲ್ಲಿ ನಾವು ತುಂಬ ನಾನು ಯುನೀಕ್ ಸ್ಟೋರಿ ಟೆಲ್ಲಿಂಗ್ ಅಂದರೆ
ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಇಟ್ ಸೆಲ್ಫ್ ಅದು ಯುನೀಕ್ ಆಗಿದೆ. ಅಂದರೆ ಯಾವ ಕತೆಗಳನ್ನ ನಾವು ಇಲ್ಲಿಗೆ ಬಂದು ಹೇಳ್ತಾ ಇದ್ದೀವಿ ಆ್ಯಂಡ್ ದ ಇಮೋಷನ್ಸ್ ಆ ಕಥೆಯಲ್ಲಿ ಒಂದೊಂದು ಈಚ್ ಫಿಲ್ಮಲ್ಲಿರೋ ಇಮೋಷನ್ಸು ಅದು ಇಲ್ಲಿ ತನಕ ನೋಡಿರಲ್ಲ ಜನ, ಅದಂತೂ ವಿ ಆರ್ ವೆರಿ ಶ್ಯೂರ್ ಆಫ್. ಸೊ ಅದೊಂದು ಆ ಯುನೀಕ್ ಎಕ್ಸ್ಪೀರಿಯನ್ಸ್ಗೋಸ್ಕರ, ಯುನೀಕ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ಗೋಸ್ಕರನಾದರೂ ಜನ ಬರಬೇಕು. ಆಮೇಲೆ 5 ಕತೆಗಳಿರೋ ಕಾರಣ ನಮ್ಮದು ಸಿನ್ಸ್ ಇಟ್ ಈಸ್ ಅನ್ ಆಂಥಾಲಜಿ, ಯಾವುದೇ ಏಜ್, ಇಟ್ಸ್ ಅನ್ ಏಜ್ ಸರ್ಟಿಫಿಕೇಟ್ ಫಿಲ್ಮ್, ಸೊ 18+. ಸೊ 18+ ಏಜಲ್ಲಿ ಯಾರೇ ಬಂದ್ರೂ ಎಲ್ಲರಿಗೂ ಅಟ್ಲೀಸ್ಟ್ ಟೇಕ್ ಅವೇ ಅಂತೂ ಇದ್ದೇ ಇರುತ್ತೆ. ಸೊ ಈ ರೀಸನ್ಸಿಗೆ ಬರ್ಬೋದು. ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಕಾಂಟೆಂಟ್ಗೋಸ್ಕರ ಬರಬೇಕು. ಆಮೇಲೆ ನಾನೇನು ಹೇಳೋದಂದರೆ, ಈಗ ನಾವು ಈಗ ಅಟ್ಲೀಸ್ಟ್ ಈಗ ನಂದು ತಗೊಂಡ್ರೆ, ನಾನೊಬ್ಬ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್. ಸೊ ನಾನೊಂದಿಷ್ಟು ಕತೆಗಳನ್ನೆಲ್ಲ ಇಟ್ಕೊಂಡು ಬಂದಿರ್ತೀನಿ. ಸೊ ನಾನೊಂದು ಫಸ್ಟ್ ಟೈಮ್ ಫಿಲ್ಮ್ ಮಾಡ್ತಿದ್ದೀನಿ. ಸೊ ನನಗೆ ಆಡಿಯನ್ಸ್ ಅವ್ರಿಗೆ ಏನು ಅನ್ನಿಸ್ತು ಅಂತ ಫೀಡ್ಬ್ಯಾಕ್ ಕೊಟ್ಟಾಗಲಲ್ವ ನಾನು ಐ ವಿಲ್ ಆಲ್ಸೋ ಇಂಪ್ರೂವ್ ಆನ್ ದ್ಯಾಟ್. ಸೊ ಅದಕ್ಕೆ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ಬಂದು ನೋಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ, ಲೈಕ್ ಗಿವ್ ಯುವರ್ ಫೀಡ್ಬ್ಯಾಕ್, ಐ ವಿಲ್ ಲರ್ನ್, ವಿ ವಿಲ್ ಲೈಕ್ ಗ್ರೋ. ಸೊ ನೋಡಲೇ ಇಲ್ಲ ಅಂದರೆ ನಮಗೂ ಗೊತ್ತಾಗಲ್ಲ. ಮತ್ತೆ ಅಗೇನ್ ಇವಾಗ ಅವಾಗಿಂದ ಹೇಳ್ತಿದ್ವಲ್ಲ, ಫಾಲೋಯಿಂಗ್ ದ ಟ್ರೆಂಡ್ಸು, ಅದು ಮೋಸ್ಟ್ಲಿ ಅದು ಹಂಗೇನೆ ಆಗುತ್ತೆ ಏನೋ. ಬಟ್ ಕಾಂಟೆಂಟ್ಗೋಸ್ಕರ ಬನ್ನಿ, ಒಳ್ಳೆ ಫಿಲ್ಮ್ ಮಾಡಿದ್ದೀವಿ, ಆನೆಸ್ಟಾಗಿ ಮಾಡಿದ್ದೀವಿ. ಆ್ಯಕ್ಟರ್ಸು, ಕಾಸ್ಟು, ಟೆಕ್ನಿಷಿಯನ್ಸ್ ಎಲ್ಲರೂ ಈ ವಿಷಯದಲ್ಲಿ ನಾವು ಕಾಂಪ್ರಮೈಸೇ ಮಾಡಿಲ್ಲ. ದೆರ್ ಇಸ್ ನೋ ಕಾಂಪ್ರಮೈಸ್ ಇನ್ ಮ್ಯಾಟರ್ಸ್ ಆಫ್ ಫಿಲ್ಮ್ ಮೇಕಿಂಗ್. ವಿತ್ ವಾಟ್ ಎವರ್ ಬಜೆಟ್ ವಿ ಹ್ಯಾವ್ ಡನ್ ಅ ಗುಡ್ ಫಿಲ್ಮ್ ದ್ಯಾಟ್ ವಿ ಆರ್ ಪ್ರೌಡ್ ಆಫ್. ನಾವು ಎ ಸರ್ಟಿಫೈಡ್ ಅಂತ ಹೇಳಿರೋ ಕಾರಣ 18 ಇಂದ ದಾಟಿ ನಾವು ಅಥವಾ ಗ್ರ್ಯಾಜುಯೇಷನ್ ಮುಗಿಸಿ ಒಂದು 21-22 ಆಯಿತು, ಸಮಾಜದಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತೀನಿ ಇವಾಗ ಅಂತ ಹೇಳಿದಾಗ ಸೊಸೈಟಿ ನಮ್ಮ ಭುಜದ ಮೇಲೆ ಒಂದಷ್ಟು ಭಾರಗಳನ್ನ ಹಾಕ್ಕೊಂಡು ಹೋಗುತ್ತೆ. ಅವಾಗ ಹಿಂಗಾಗ್ಬಿಡ್ತೀವಿ. ಆದರೂ ಅದೊಂದು ಫ್ರಸ್ಟ್ರೇಷನ್ನ ಕೊಡುತ್ತೆ, ಒಂದು ಹೆಲ್ಪ್ಲೆಸ್ನೆಸ್ನ ಕೊಡುತ್ತೆ. ನನಗೇನೋ ಒಂದು ಬೇಕು ಅಂತ ನಾನು ಅದ್ರ ಟುವರ್ಡ್ಸ್ ಹೊಡ್ತೀನಿ ಅಂತ ಹೊರಟಾಗ ಆ ಹೆಲ್ಪ್ಲೆಸ್ನೆಸ್ಸು, ಆ ಫ್ರಸ್ಟ್ರೇಷನ್ನು ಕೆಲವೊಂದು ಸಲ ಸೆಲ್ಫ್ ಇಂಡ್ಯೂಸ್ಡ್ ಇರುತ್ತೆ, ಕೆಲವೊಂದು ಸಲ ಸೊಸೈಟಿಯಿಂದ ಬರೋದು ಇರುತ್ತೆ. ಅದನ್ನು ಮೀರಿ ನನಗದು ಬೇಕು ಅಂತ ಒಂದು ಹುಚ್ಚುತನ ಬರುತ್ತೆ. ಇದೆಲ್ಲದ್ರದ್ದು ಒಂದು ಕೆಟ್ಟು ಕಾಕ್ಟೇಲ್ ಆದಾಗ ಏನೇನು ಎಮೋಷನ್ಸ್ ಬರುತ್ತಲ್ಲ, ಇಟ್ ಈಸ್ ಬಿಯಾಂಡ್ ಇಟ್. ನಾವು ಮಾಡಿರೋದು ಸಿನಿಮಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಇಟ್ ಈಸ್ ರಿಲೇಟೇಬಲ್ ಟು ಎವ್ರಿಬಡಿ. ಹೂಎವರ್ ರನ್ಸ್ ಆಫ್ಟರ್ ದಿಸ್ ದೇ ವಿಲ್ ರಿಲೇಟ್ ಟು ದಿಸ್. ಆ್ಯಂಡ್ ಈ ಸಿನಿಮಾ ನೋಡಿದ್ರೆ ಆ ಏಜ್ ಗ್ರೂಪ್ ಇದು ಕರೆಕ್ಟಾಗಿ ಸರ್ಟಿಫೈ ಮಾಡಿದ್ದಾರೆ, ದಿಸ್ ಇಸ್ ಫಾರ್ 18+ ಅಂತ. ಯಾರೇ ನೋಡಿದ್ರು, ಯಾರು ಎಲಿಜಿಬಲ್ ಇದ್ದಾರೆ ನೋಡೋದಕ್ಕೆ, ಅವ್ರು ಯಾರೇ ನೋಡಿದ್ರು ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ಗೆ ನನ್ನ ಕತೆ ಇದು ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ಅ ಫಿಲ್ಮ್ ಅಬೌಟ್ ಯು. ನಿಮ್ಮಗಳದೇ ಒಂದು ಕಥೆನ ಹೇಳ್ತಾ ಇದ್ದೀವಿ, ಬನ್ನಿ ನಿಮ್ಮ ಕತೆ ನೀವು ನೋಡಿ, ದಯವಿಟ್ಟು ನೋಡಿ. ಆ್ಯಂಡ್ ವಿ ವಿಲ್ ನಾಟ್ ಡಿಸಪಾಯಿಂಟ್. ಇಟ್ಸ್ ಅ ವೆರಿ ಗುಡ್ ಫಿಲ್ಮ್ ವಿಚ್ ವಿ ಹ್ಯಾವ್ ಮೇಡ್ ವಿತ್ ಆಲ್ ಅವರ್ ಹಾರ್ಟ್. ಇಲ್ಲಿ ತುಂಬ ಅದ್ದೂರಿ ಸೆಟ್ಗಳು, ತುಂಬ ಅದ್ದೂರಿ ಬ್ಲಾಸ್ಟ್, ಬೌನ್ಸಿಂಗ್, ಬ್ಯಾಕ್ಲೈಟ್, ಫೈಟ್ ಎಲ್ಲ ಇಲ್ಲ. ತುಂಬ ನೈಜವಾಗಿ ಒಂದು ಕತೆಗಳನ್ನ ಎಷ್ಟು ಸುಂದರವಾಗಿ ಹೇಳ್ಬೋದು, ಎಷ್ಟು ನೈಜವಾಗಿ ಹೇಳ್ಬೋದು, ಅಷ್ಟು ಚೆನ್ನಾಗಿ ಹೇಳಿದ್ದೀವಿ. ಸಿನಿಮಾ ನಮ್ಮ BTS ಯಾಕೆ ನೋಡಬೇಕು ಅಂತಂದರೆ, ಐ ಥಿಂಕ್ ಒಂದು ಮೇಜರ್ ಟೇಕ್ ಅವೇ ಏನು ಅಂತಂದರೆ, 5 ಸಿನಿಮಾ ಇರೋ ಕಾರಣ 5 ಜಾನ್ರಾ ಇದೆ ಬೇಸಿಕಲಿ. 5 ಥರ ಬೇರೆ ಬೇರೆ ಥರನೇ ಕಥೆಗಳಿದೆ. ಎಲ್ಲನೂ ಒಂದೇ ಥ್ರೆಡ್ ಇರಬಹುದು, ಅಂದರೆ ಅಬೌಟ್ ಬಿಹೈಂಡ್ ದ ಸೀನ್ಸ್ ಇರಬಹುದೇ ಆಗಲಿ. ಪ್ರತಿಯೊಂದು ಸಿನಿಮಾನಲ್ಲೂ ಇರೋ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಕತೆ ಆಗಿರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಎಲ್ಲರಿಗೂ ಎಲ್ಲ ಸಿನಿಮಾಗಳು ಇಷ್ಟ ಆಗಿಲ್ಲ ಅಂತ ಅಂದ್ರೂ ಕೆಲವು ಸಿನಿಮಾಗಳು ಕೆಲವರಿಗೆ ಇಷ್ಟ ಆಗೇ ಆಗುತ್ತೆ. ಆನೆಸ್ಟಾಗಿ ಹೇಳ್ತಾ ಇರೋವಂಥದ್ದು ಇದು. ಸೊ ಎಲ್ಲರಿಗೂ ಕೇಟರ್ ಆಗುವಂಥ ಕ್ಯಾರೆಕ್ಟರ್ಸ್ ಇದ್ದಾರೆ. ಕೆಲವರಿಗೆ ಅವ್ರ ಸಿನಿಮಾನಲ್ಲಿ ಬರೋ ಪಾತ್ರ ಇಷ್ಟ ಆಗ್ಬೋದು, ಇವ್ರ ಸಿನಿಮಾನಲ್ಲಿ ಬರೋ ಪಾತ್ರ ಇಷ್ಟ ಆಗ್ಬೋದು. ಸೊ ದೇ ಕ್ಯಾನ್ ರೆಸನೇಟ್ ವಿತ್ ಅಟ್ಲೀಸ್ಟ್ ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಒಂದು ಇನ್ನೊಂದು ಏನಕ್ಕೆ ನೋಡಬೇಕು ಅಂತಂದರೆ, ಇದು ಬರೀ ಸಿನಿಮಾದವ್ರ ಕತೆ ಅಲ್ಲ, ಇದು ಬಿಹೈಂಡ್ ದ ಸೀನ್ಸ್ ಅಂದರೆ ಎಷ್ಟೋ ಜನಕ್ಕೆ ಏನೇನೋ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಜೀವನದಲ್ಲಿ, ಅದು ಆಗಿರಲ್ಲ ಭಾಳಷ್ಟು ಜನಕ್ಕೆ. ಈ ಸಿನಿಮಾ ನೋಡಿದಾಗ ಪ್ರಾಬಬ್ಲಿ ಅವ್ರಿಗೆ ಅದೊಂದು ಇಲ್ಲ, ಕೆಲವರಿಗೆ ಇಲ್ಲ ಗುರು ಮಾಡೋಣ, ಐ ಥಿಂಕ್ ಐ ಶುಡ್ ಸ್ಟಿಲ್ ಫಾಲೋ ಇಟ್, ಪರ್ಸೂ ಇಟ್ ಅಂತ ಅನ್ಸ್ಬೋದು. ಅಥವಾ ದೇ ವಿಲ್ ಆಲ್ಸೋ ಜಸ್ಟ್ ಸಿಟ್ ಅಂಡ್ ರೆಮಿನಿಸ್ ಅಬೌಟ್ ಹೌ ಐ ವಾಂಟೆಡ್ ಟು ಬಿಕಮ್ ದಿಸ್, ಬಟ್ ಲುಕ್ ವಾಟ್ ಐ ಹ್ಯಾವ್ ಬಿಕಮ್ ಅಂತ. ಅವ್ರದ್ದೇ ಲುಕ್ ವಾಟ್ ಐ ಹ್ಯಾವ್ ಬಿಕಮ್ ಅಂತಂದರೆ ಕೆಟ್ಟ ರೀತಿರಲ್ಲ, ಅಂದರೆ ಹೌ ಮೈ ಲೈಫ್ ಇಸ್ ಟೇಕನ್ ಅ ಡಿಫ್ರೆಂಟ್ ಟರ್ನ್ ಅಂತ ರೆಮಿನಿಸ್ ಮಾಡ್ಕೋಬೋದು. ಸೊ ವೆನ್ ದೇ ಕಮ್ ಔಟ್ ಆಫ್ ದ ಥಿಯೇಟರ್ಸ್ ಥೋ ಅಂತ ಅಂದ್ಕೊಂಡಂತೂ ಬರಲ್ಲ. ದಟ್ ವಿಲ್ ನಾಟ್ ಬಿ ದೇರ್. ದೇ ವಿಲ್ ಟೇಕ್ ಸಮಥಿಂಗ್ ಇನ್ ದೇರ್ ಹೆಡ್. ದೇ ಮೇ ನಾಟ್ ಕಮ್ ಔಟ್ ಸೇಯಿಂಗ್ ವಾವ್, ಬಟ್ ದೇ ವುಡ್ ಡೆಫಿನೆಟ್ಲಿ ಹವರ್ ಅರೌಂಡ್ ಇಟ್. ಸೊ ಆ ಕಾರಣಕ್ಕೆ ನೋಡ್ಬೇಕು ನಾನು ಸಿನಿಮಾ. ಎಲ್ಲರೂ ಆಗಲೇ ಸಮರೈಸ್ ಮಾಡಿಬಿಟ್ರು. BTS ಯಾಕೆ ನೋಡಬೇಕು ಅಂತಂದರೆ, ಲೈಕ್ ನಾವೀಗ ಹೆಂಗೆ ಮಾಡ್ತಿದ್ವಲ್ಲ, ನಾವು ಸ್ಮಾಲ್ ಫಿಲ್ಮ್ ಮೇಕರ್ಸ್, ಇವಾಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ಏನು ಕ್ರಿಪ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಮೇ ಬಿ ಈ ಥರದ ಆ್ಯಂಥಾಲಜೀಸಿಗೆ ಇಲ್ಲಿ ನಾವು 5 ಜನ ಡೈರೆಕ್ಟರ್ಗಳಿದ್ದೀವಿ.
ಈ ಥರದ್ದು ಸ್ಮಾಲ್ ಕಂಟೆಂಟ್ಸ್ನ ನೀವು ಹೋಗಿ ನೋಡಿದ್ರೆ ಮೇ ಬಿ ಸಾಯಿ ಹೇಳ್ದಂಗೆ ಫೀಡ್ಬ್ಯಾಕ್ ಸಿಕ್ಕರೆ ನಮಗೆ ನಾವು ಇನ್ನೂ ಎಕ್ಸೆಲ್ ಆಗೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ನಾವು ರಿಟರ್ನ್ಸ್ ನಂಗೆ ಗೊತ್ತಿಲ್ಲ, ನಾವು ಇದನ್ನು ಟ್ರೈ ಮಾಡಿರೋದು ಲೈಕ್ ಆ ಫೀಡ್ಬ್ಯಾಕಿಗೋಸ್ಕರನೇ ಅಂತಲೇ ಹೇಳ್ಬೋದು. ಮೇ ಬಿ ನಾವದು ಇನ್ನೂ ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮೇ ಬಿ ಗೊತ್ತಿಲ್ಲ, ಇನ್ನೊಂದು ವರ್ಷ 2 ವರ್ಷದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಆ ಸಿನಿಮಾ ನಮ್ಗಳ ಕಡೆಯಿಂದ ಬರ್ಬೋದು. ಸೊ ಆ ಚಾನ್ಸಸ್ಸಿಗೋಸ್ಕರ ನೀವು ಇದನ್ನು ನೋಡಬೇಕು ಥಿಯೇಟರ್ಸಲ್ಲಿ. ಯಾ ಪ್ಲೀಸ್. ಕನ್ನಡದಲ್ಲಿ ಇಂಡಿ ಸಿನಿಮಾ ಅನ್ನೋ ಕಲ್ಚರ್ ಇಲ್ಲ, ಇಂಡಿ ಅನ್ನೋ ಪದ ಅಷ್ಟು ಬಳಕೆನಲ್ಲಿಲ್ಲ. ಬೇರೆ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟಿದೆ. ನಾನು ನೋಡಿದೆ ಇಂಡಿಪೆಂಡೆಂಟಾಗಿ ಮಾಡೋ ಫಿಲ್ಮ್ ಮೇಕರ್ಸ್ ವಿಥೌಟ್ ಎನಿ ಬ್ಯಾಕಿಂಗ್ ಆಫ್ ಅ ಬಿಗರ್ ಪ್ರೊಡಕ್ಷನ್ ಹೌಸ್ ಆರ್ ಡಿಸೆಂಟ್ ಪ್ರೊಡಕ್ಷನ್ ಹೌಸ್. ನಾವೇ ದುಡ್ಡು ಹಾಕ್ಕೊಂಡು ಮಾಡೋವಂಥದ್ದು, ಅಥವಾ ಬರೀ ದುಡ್ಡು ಅಂತಲ್ಲ, ಎಲ್ಲ ಕೆಲಸಗಳನ್ನು ನಾವೇ ಮಾಡಿರ್ತಕ್ಕಂಥದ್ದು ಇಂಡಿ ಸಿನಿಮಾ. ಸೊ ಯಾರ್ಯಾರಿಗೆ ಸಿನಿಮಾ ಕನಸಿರುತ್ತಲ್ಲ, ಇವಾಗ ನನಗೆ ನಿನ್ನೆ ಯಾರೋ ಮೆಸೇಜ್ ಹಾಕಿದ್ರು, ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ, ನಾನು ಅಂದ್ಕೊಂಡಿದ್ದೆ ನಾನು ಸಿನಿಮಾಗೆ ಬರಬೇಕು, ಕೆಲಸ ಮಾಡಬೇಕು ಅಂತ, ಆಗಲಿಲ್ಲ ಮಚ್ಚ. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ದಿಸ್ ಟ್ರೈಲರ್. ಅವ್ನು US ಅಲ್ಲಿದ್ದಾನೆ ಪಾಪ, ಇಲ್ಲಿ ರಿಲೀಸ್ ಮಾಡ್ತಿದ್ದೀರಾ, ದಿಸ್ ಫೆಲ್ಟ್ ಲೈಕ್ ಯು ಆರ್ ಟೆಲಿಂಗ್ ಮೈ ಸ್ಟೋರಿ ಅಂತಾರೆ. ನಿಮಗೆ ಸಿನಿಮಾ ಮಾಡಬೇಕು ಅಂತ ಅನಿಸಿ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ, ಅಥವಾ ಇನ್ನೂ ಇಂಡಸ್ಟ್ರಿನಲ್ಲಿ ಇದ್ದೀನಿ ಮಾಡೋಕ್ಕಾಗ್ತಿಲ್ಲ, ನಮ್ಮ ಸಿನಿಮಾ ನೋಡಿ, ನೀವು ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇಟ್ ಈಸ್ ವೆರಿ ಈಸಿ ಟು ಡೂ ಅ ಫಿಲ್ಮ್. ಯು ಡೋಂಟ್ ನೀಡ್ ಅ ಪ್ರೊಡಕ್ಷನ್ ಹೌಸ್. ಇಫ್ ಯು ಹ್ಯಾವ್ ಅ ಡೀಸೆಂಟ್ ಫೋನ್, ಒಂದು ರೀಲ್ ಮಾಡ್ತೀವಲ್ಲ, ದ್ಯಾಟ್ ಇಸ್ ಸಿನಿಮಾ. ಒಂದು ಡೀಸೆಂಟ್ ಟೀಮ್ ಇದ್ದರೆ, ಒಂದು ಡೀಸೆಂಟ್ ಫೋನ್ ಇದ್ದರೂ ಸಹ, ಒಂದು ಡೀಸೆಂಟ್ ಕ್ಯಾಮ್ರಾ ಇದ್ದರೆ, ಎಡಿಟ್ ಸೆಟಪ್ ಇದ್ದರೆ, ಒಂದು ಲ್ಯಾಪ್ಟಾಪ್ ಇದ್ದರೆ, ಯು ಕ್ಯಾನ್ ಡೂ ಅ ಫಿಲ್ಮ್. ಆ್ಯಂಡ್ ಟು ರಿಲೀಸ್ ಅ ಫಿಲ್ಮ್ ಈಸ್ ಆಲ್ಸೋ ನಾಟ್ ವೆರಿ ಬಿಗ್ ಚಾಲೆಂಜ್. ಹೌದು, ಬೇಕು ಡಿಸ್ಟ್ರಿಬ್ಯೂಷನ್ ಸಪೋರ್ಟ್ ಬೇಕು. ದೇರ್ ಆರ್ ಗುಡ್ ಪೀಪಲ್. ಒಂದು 10 ಬಾಗಿಲು ತಟ್ಟಿ 1 ಬಾಗಿಲು ತೆಗಿತಾರೆ. ನಾನು ಆವಾಗಲೇ ಹೇಳ್ದಂಗೆ 90 ಜನ ಸಪೋರ್ಟ್ ಮಾಡ್ತಾರೆ. ಸೊ ವಾಚ್ ಆರ್ ಫಿಲ್ಮ್, ಯು ಕ್ಯಾನ್ ಡೂ ಅ ಫಿಲ್ಮ್ ಆಲ್ಸೋ. ಈವನ್ ವಿತೌಟ್ ವಾಚಿಂಗ್ ಯು ಕ್ಯಾನ್, ಬಟ್ ಇಫ್ ಯು ವಾಚ್ ಆರ್ ಫಿಲ್ಮ್ ಯು ವಿಲ್ ಹ್ಯಾವ್ ಅ ಹೋಪ್. ಓಕೆ, ಇವ್ರು ಮಾಡಿದಾರಲ್ಲ, ಮಾಡ್ಬೋದು ಅಂತ ನಿಮಗೆ ತೋರಿಸ್ತಿದ್ದೀವಿ ನಾವು. ನೀವೇ ಮಾಡ್ತೀರಾ, ಸಂತೋಷ, ಮಾಡಿ. ನಮ್ಮನ್ನು ನೋಡಿ, ನಾವೊಂದೇನೋ ಸಣ್ಣದಾಗಿ ನಾವು ಮಾಡಿದ್ದೀವಿ. ಯು ಕ್ಯಾನ್ ಡೂ ಅ ಫಿಲ್ಮ್.